ಸೃಜನಶೀಲ ವಿನಯಶೀಲ ನಮ್ಮ ಪಾಲಕ ಫ್ರಾನ್ಸಿಸ್ ಡಿ ಸೇಲ್ಸರೇ. ದೈವ ಪ್ರೀತಿಯ ಪರ ಪ್ರೀತಿಯ ಆದರ್ಶ ಮೂರ್ತಿಯೇ, ನಮಗಾಗಿ ಪ್ರಾರ್ಥಿಸಿ. ಸೃಜನಶೀಲ ವಿನಯಶೀಲ ನಮ್ಮ ಪಾಲಕ ಫ್ರಾನ್ಸಿಸ್ ಡಿ ಸೇಲ್ಸರೇ. ದೈವ ಪ್ರೀತಿಯ ಪರ ಪ್ರೀತಿಯ ಆದರ್ಶ ಮೂರ್ತಿಯೇ, ನಮಗಾಗಿ ಪ್ರಾರ್ಥಿಸಿ. जननी पाप विनाशिनी दीन कुवरी सुगुण सुंदरी श्रेष्ठ जननी पाप विनाशिनी भक्त पालकी रोग निवारकी स्वर्ग नायकी भुवि राणी भक्त पालकी रोग निवारकी स्वर्ग नायकी भुवि राणी ಹಸಿವು ಅಮ್ಮ ಎನ್ನಲು ಇರದು ನೋವು ಅಮ್ಮ ಎನ್ನಲು ಇರದು ಹಸಿವು ಅಮ್ಮ ಎನ್ನಲು ಇರದು ನೋವು ತಾಯ ಪ್ರೀತಿಗೆ ಇರದು ದಣಿವು ತಾಯ ನೆನಪಿಗೆ ಇರದು ಮರೆವು ತಾಯ ಪ್ರೀತಿಗೆ ಇರದು ದಣಿವು ತಾಯ ನೆನಪಿಗೆ ಇರದು
ರಕ್ಷಕಿಯೇ ಓ ಅಮ್ಮ ಓ ಅಮ್ಮ ಓ ಅಮ್ಮ ಮರಿಯಮ್ಮ ಓ ಅಮ್ಮ ಓ ಅಮ್ಮ ಓ ಅಮ್ಮ ಮರಿಯಮ್ಮ ಮಾತೆಯೇ ನಮ್ಮ ತಾಯಿಯೇ ಮಾತೆಯೇ ಸ್ವರ್ಗರಾಣಿಯೇ ಸಂತ ಫ್ರಾನ್ಸಿಸ್ ಡಿಸೇಲ್ಸ್ ರವರ ಮಹೋತ್ಸವಕ್ಕೆ ಸಿದ್ಧತೆಗೊಳ್ಳಲು 3ನೇ ದಿನದ ನವೇನ ಆಚರಣೆಯಲ್ಲಿ ಭಾಗವಹಿಸಲು ಬಂದಿರುತ್ತೇವೆ. ಈ ಸಂತರು ಪ್ರಭು ಕ್ರಿಸ್ತರ ಸೇವೆಗೆ ತಮ್ಮನ್ನೇ ಸಮರ್ಪಿಸಿ ತ್ಯಾಗವನ್ನು ಮಾಡಿ ವಿನಯತೆ ಸರಳತೆಯನ್ನು ಮೈಗೂಡಿಸಿಕೊಂಡು ಧರ್ಮಸಭೆಯನ್ನು ಕಟ್ಟಿ ವಿಶ್ವಾಸದಲ್ಲಿ ಬೆಳೆಸಲು ತಮ್ಮನ್ನೇ ಮುಡುಪಾಗಿಸಿಕೊಂಡರು. ಇಂತಹ ಆದರ್ಶ ಸಂತರನ್ನು ಪಡೆದಿರುವ ನಾವು ಭಾಗ್ಯವಂತರು. ಧರ್ಮಸಭೆಯ ಒಡೆಯದು ಭಕ್ತರು ಅವಿಶ್ವಾಸದಲ್ಲಿದ್ದ ದಿನಗಳಲ್ಲಿ ಪರಮಪ್ರಸಾದದ ಮೇಲೆ ಅಚಲ ಭಕ್ತಿಯನ್ನು ಇರಿಸಿ ಕ್ರೈಸ್ತ ಭಕ್ತರ ಅನ್ಯೋನ್ಯತೆಗಾಗಿ ಹಗಲಿರುಳು ಪ್ರಾರ್ಥಿಸುತ್ತಾ ದೇವರ ಪ್ರೀತಿಗೆ ಪ್ರತಿಯೊಬ್ಬರು ಪಾತ್ರರಾಗುವಂತೆ ಹುರಿದುಂಬಿಸಿದರು. ರಾತ್ರಿಯ ಸಮಯದಲ್ಲಿ ಪ್ರತಿಯೊಬ್ಬರ ಮನೆಗಳಿಗೆ ಹೋಗಿ ಚಿಕ್ಕ ಚಿಕ್ಕ ಕರಪತ್ರಗಳನ್ನು ಬರೆದು ದೇವರ ವಾಕ್ಯದ ಸಂದೇಶವನ್ನು ಎಲ್ಲರೂ ಓದಿ ವಿಶ್ವಾಸದ ಜೀವನಕ್ಕೆ ಪುನಃ ಹಿಂತಿರುಗಿ ಬರಲು ಪ್ರೇರೇಪಿಸಿದರು. ಗುರುಗಳಾಗಿ ಧರ್ಮಾಧ್ಯಕ್ಷರಾಗಿ ಸುವಾರ್ಥ ಪ್ರಸಾರಕರಾಗಿ ಧರ್ಮಸಭೆಯಲ್ಲಿ ಸೇವೆ ಸಲ್ಲಿಸುತ್ತಾ ಅಪಾರ ಕಷ್ಟ ನೋವಿನ ದಿನಗಳಲ್ಲಿ ಧೃತಿಗೆಡದೆ ಅಚಲ ಭಕ್ತಿ ವಿಶ್ವಾಸದೊಂದಿಗೆ ಮುನ್ನಡೆಯುತ್ತಾ ಪ್ರಭು ಕ್ರಿಸ್ತರಿಗಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡು ಅಮರರಾದರು. ಇಂತಹ ಸಂತರ ಆದರ್ಶ ಅನುಕರಣೆ ನಮ್ಮೆಲ್ಲರಿಗೂ ವಿಶ್ವಾಸದ ಜೀವನಕ್ಕೆ ಬುನಾದಿಯಾಗಿದೆ. ಇಂದು ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದಲ್ಲಿ ಇರುವ ಎಲ್ಲ ಪುರುಷರಿಗಾಗಿ ಅರ್ಪಿಸಿದ ದಿನವಾಗಿದೆ. ದಯಾಮಯ ದೇವರು ಪಾಲಕ ಸಂತರ ಮೂಲಕ ಕುಟುಂಬದ ಎಲ್ಲ ಹಿರಿಯ ಕಿರಿಯ ಪುರುಷರನ್ನು ಹೇರಳವಾಗಿ ಆಶೀರ್ವದಿಸಲಿ. ಕುಟುಂಬದ ಎಲ್ಲರನ್ನೂ ವಿಶ್ವಾಸ ಭಕ್ತಿಯ ಜೀವನದಲ್ಲಿ ಮುನ್ನಡೆಸಲು ಬೇಕಾದ ಶಕ್ತಿ ಆರೋಗ್ಯ ದೈವಿಕ ವರದಾನಗಳನ್ನು ಅನುಗ್ರಹಿಸಿ ಕಾಪಾಡಲಿ ಎಂದು ವಿಶೇಷವಾಗಿ ಪ್ರಾರ್ಥಿಸೋಣ. ಇಂದು ನಮ್ಮ ಪಾಲಕ ಸಂತರು ಸಂತ ಫ್ರಾನ್ಸಿಸ್ ಡಿಸೇಲ್ಸ್ ರವರ ಹಬ್ಬದ ದಿನ MSF ಸಭೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಸಭೆಯ ಮುಖ್ಯ ಗುರುಗಳನ್ನು ಹಾಗೂ ಎಲ್ಲ ಗುರುಗಳನ್ನು, ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಎಲ್ಲ ಗುರುಗಳನ್ನು ದೇವರು ಪಾಲಕ ಸಂತರ ಮೂಲಕ ಹೇರಳವಾಗಿ ಆಶೀರ್ವದಿಸಿ ಸದಾಕಾಲ ಮುನ್ನಡೆಸಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸುತ್ತಾ ನಮ್ಮ ಧರ್ಮ ಕೇಂದ್ರದ ಪ್ರತಿ ಕುಟುಂಬಗಳ ಪರವಾಗಿ ಅವರಿಗೆ ನಾವು ಶುಭಾಶಯ ಕೋರೋಣ. ಡಿಸೇಲ್ಸ್ ರವರಿಗೆ ವಂದನಾರ್ಪಣೆಯಾಗಿ ತಮ್ಮ ಕುಟುಂಬಕ್ಕೆ ದಯಾಮಯ ದೇವರು ಅನುಗ್ರಹಿಸಿದ ವರಪ್ರಸಾದಕ್ಕಾಗಿ ವಂದನೆಯನ್ನು ಸಲ್ಲಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಸಮರ್ಪಿಸುತ್ತಾ ಇದ್ದಾರೆ. ಮಿಸ್ ಪುಷ್ಪಾ ಮೈಕಲ್ ಕುಟುಂಬದವರು ತಮ್ಮ ಕುಟುಂಬದ ಪ್ರತಿಯೊಂದು ಕೋರಿಕೆಗಳನ್ನು ದಯಾಮಯ ದೇವರು ಸಂತ ಫ್ರಾನ್ಸಿಸ್ ಡಿಸೇಲ್ಸ್ ಅವರ ಮುಖಾಂತರ ಈಡೇರಿಸುವಂತೆ ಹಾಗೂ ತಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ದಯಾಮಯ ದೇವರು ಹೇರಳವಾಗಿ ಆಶೀರ್ವದಿಸಿ ಅವರ ಎಲ್ಲ ಕೋರಿಕೆಗಳನ್ನು ಈಡೇರಿಸಲೆಂದು ಪ್ರಾರ್ಥಿಸಿ ಈ ಬಲಿಪೂಜೆಯನ್ನು ಸಮರ್ಪಿಸುತ್ತಾ ಇದ್ದಾರೆ. ಮಿಸ್ ಮರಿಯಾ ರಾಲ್ಫ್ ಫರ್ನಾಂಡಿಸ್ ಕುಟುಂಬದವರು ದಯಾಮಯ ದೇವರಿಗೆ ವಂದನಾರ್ಪಣೆಯಾಗಿ ಈ ದಿವ್ಯ ಬಲಿಪೂಜೆಯನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದಾರೆ. ಚೌರಪ್ಪ ದಂಡಾವತಿ ಕುಟುಂಬದವರು ಮೃತ ಹೊಂದಿರುವಂಥ ಅಂತೋನಿಯಪ್ಪ ಜಾನ್ ಇವರ ಆತ್ಮಕ್ಕೆ ದಯಾಮಯ ದೇವರು ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿ ಮೋಕ್ಷಾನಂದವನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸುತ್ತಾ ಇದ್ದಾರೆ. ಅರ್ಪಿತ್ ನವೀನ್ ಕುಟುಂಬದವರು
ನಮ್ಮ ಧರ್ಮ ಕೇಂದ್ರದಲ್ಲಿರುವಂಥ ಪ್ರತಿಯೊಬ್ಬ ಹಿರಿಯ ಹಾಗೂ ಕಿರಿಯ ಪುರುಷರಿಗೆ ದಯಮಯ ದೇವರು ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿ ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸಲು ಹಾಗೂ ಕುಟುಂಬವನ್ನು ಸದಾಕಾಲ ದೈವ ಭಕ್ತಿ ವಿಶ್ವಾಸದಲ್ಲಿ ಮುನ್ನಡೆಸಲು ದೇವರು ಹೇರಳವಾಗಿ ಇವರೆಲ್ಲರನ್ನು ಆಶೀರ್ವದಿಸಲೆಂದು ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದಾರೆ. ಅರ್ಪಿತ ನವೀನ್ ಕುಟುಂಬದವರು ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ರವರಿಗೆ ವಂದನಾರ್ಪಣೆಯಾಗಿ ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುತ್ತಾ ಇದ್ದಾರೆ. ದಯಮಯ ದೇವರು ಈ ಸಂತರ ಮುಖಾಂತರ ಅನುಗ್ರಹಿಸಿದ ಎಲ್ಲವರ ಪ್ರಸಾದಕ್ಕಾಗಿ ಪ್ರತಿಯೊಬ್ಬ ಕುಟುಂಬದ ಸದಸ್ಯರು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದಾರೆ. SP ಅಲ್ಫೋನ್ಸ್ ಕುಟುಂಬದವರು TV ಡ್ಯಾಮ್, ರೀನಾ ಹಾಗೂ ಆನಂದ್ ಈ ಕುಟುಂಬದ ಸದಸ್ಯರಿಗೆ ಪುಟ್ಟ ಮಗುವೊಂದು ದಯಮಯ ದೇವರು ಅನುಗ್ರಹಿಸಿದ್ದಾರೆ. ಆ ಮಗುವಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿ ದೇವರು ಆ ಮಗುವನ್ನು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರಾರ್ಥಿಸುತ್ತಾ ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುತ್ತಾ ಇದ್ದಾರೆ. ರೀನಾ ಹಾಗೂ ಆನಂದ್ ರಾರಾವಿ ಕುಟುಂಬದವರು ಈ ಎಲ್ಲ ಕೋರಿಕೆಗಳನ್ನು ದಯಮಯ ದೇವರ ಸನ್ನಿಧಿಗೆ ಸಮರ್ಪಿಸಿ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಅವರಿಗೆ ಅರ್ಪಿಸಿ ದಿವ್ಯ ಬಲಿ ಪೂಜಾ ಆರಾಧನೆಯಲ್ಲಿ ಭಕ್ತಿಯಿಂದ ಭಾಗವಹಿಸುವ. ಆತ್ಮೀಯ ಸಹೋದರ ಸಹೋದರಿಯರೇ, ಪಾಲಕರ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಹಬ್ಬವನ್ನು ಆಚರಿಸಲು ಕಳೆದ 2 ದಿನ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಇಂದು 3ನೇ ದಿನಕ್ಕೆ ನಮ್ಮ ಹೆಜ್ಜೆಯನ್ನು ಇಟ್ಟು ನಮ್ಮನ್ನು ನಾವು ತಯಾರಿ ಮಾಡಿಕೊಂಡು ನಾಳೆ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ಈ ಬಲಿಪೂಜೆಯಲ್ಲಿ ದೇವರ ಆಶೀರ್ವಾದ ಅನುಗ್ರಹವನ್ನು ನೀಡಲಿ ಅಂತೇಳಿ ವಿಶೇಷವಾಗಿ ನಾವೆಲ್ಲರೂ ಪ್ರಾರ್ಥಿಸುವ. ಪಾಲಕ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ವಾರ್ಷಿಕವಾದ 3ನೇ ದಿನದ ನವೀನ ಬಲಿಪೂಜೆಯನ್ನು ಅರ್ಪಿಸಲು ಬಂದಿರುವಂಥ ವಂದನೆಯ ಫಾದರ್ ಲೂರ್ದ್ ರಾಜ್ ಧರ್ಮ ಕೇಂದ್ರದ ಗುರುಗಳು, ಪವಿತ್ರಾತ್ಮರ ದೇವಾಲಯ ತೋರಣಗಲ್ ಇವರಿಗೂ ಹಾಗೂ ಇಂದಿನ ಬಲಿಪೂಜೆಯಲ್ಲಿ ಪ್ರಬೋಧನೆ ನೀಡಲು ಬಂದಿರುವ ವಂದನೆಯ ಫಾದರ್ ಆನಂದ ಪ್ರಸಾದ್ ಧರ್ಮ ಕೇಂದ್ರದ ಗುರುಗಳು, ಪುನರುತ್ಥಾನ ದೇವಾಲಯ ಕವಿತಾಲ ಇವರಿಗೂ, MSFS ಗುರುಗಳ ಪರವಾಗಿಯೂ, ಪಾಲನಾ ಸಮಿತಿ ಸದಸ್ಯರ ಪರವಾಗಿಯೂ ಹಾಗೂ ನಿಮ್ಮೆಲ್ಲರ ಪರವಾಗಿಯೂ ಅವರಿಗೆ ತುಂಬು ಹೃದಯದ ಸುಸ್ವಾಗತವನ್ನು ಬಯಸ್ತೇನೆ. ಆರ್ಟಿ ವೆಲ್ಕಮ್ ಡಿಯರ್ ಫಾದರ್ಸ್. ಎಲ್ಲರೂ ಭಕ್ತಿಯಿಂದ ಭಾಗವಹಿಸುವ, ಬಲಿಪೂಜೆಯ ಪ್ರತಿಯೊಂದು ಪ್ರಾರ್ಥನೆಗೂ ನಿಷ್ಠೆಯಿಂದ ಉತ್ತರವನ್ನು ನೀಡಿ ದೇವರ ಆಶೀರ್ವಾದವನ್ನು ಈ ಬಲಿಪೂಜೆಯಲ್ಲಿ ಪಡೆದುಕೊಳ್ಳುವ. ಪೀತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಕೃಪೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರರೇ, ವಿಶೇಷವಾಗಿ ಈ ಒಂದು ವಿಚಾರಣೆಯ ಪಾಲಕರಾದಂಥ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಇವರ ಒಂದು ಹಬ್ಬದ ಆಚರಣೆಗೆ
ಮೂರನೆಯ ದಿನದ ಸಿದ್ಧತೆಯಾಗಿ ನಾವಿಂದು ಬಂದಿದ್ದೇವೆ. ಆತ್ಮೀಯರೇ, ಯಾವುದೇ ಒಂದು ಸಂತರ ಬಳಿಗೆ ನಾವು ಹೋಗುವಾಗ ಅಥವಾ ನಮ್ಮ ಪಾಲಕ ಸಂತರ ಅಥವಾ ಒಂದು ವಿಚಾರಣೆಯ ಪಾಲಕ ಸಂತರ ಅಥವಾ ನಾವು ಬೇರೆ ಎಲ್ಲೇ ಕಡೆ ಹೋದರೂ ಯಾವುದಾದರೂ ಒಂದು ಸಂತರನ್ನು ನಾವು ನೋಡುವಾಗ ಮೊಟ್ಟ ಮೊದಲನೇದಾಗಿ ನಾವು ಮಾಡುವಂಥದ್ದು ಅವರ ಬಳಿಗೆ ಹೋಗಿ ನಮ್ಮ ಹೃದಯದಲ್ಲಿರುವಂತಹ ಪ್ರತಿಯೊಂದನ್ನು ಅಲ್ಲಿ ತೋಡಿಕೊಳ್ಳುವಂಥದ್ದು. ಅವರು ಯಾವರೇ ಸಂತರಾಗಿರಬಹುದು, ಅವರ ಮುಂದೆ ಹೋಗಿ ನಾವು ಒಂದು ಅರ್ಧ ಗಂಟೆ ಕಾಲ ಪ್ರಾರ್ಥಿಸುತ್ತೇವೆ. ನಮ್ಮ ಕುಟುಂಬಕ್ಕಾಗಿ, ನಮಗಾಗಿ, ನಮ್ಮಲ್ಲಿರುವಂಥ ಹಲವಾರು ರೀತಿಯಾದ ತೊಂದರೆಗಳಿಗಾಗಿ ನಾವು ಪ್ರಾರ್ಥಿಸುವುದು ನಾವು ನೋಡಬಹುದು. ಆದರೆ ಈ ಸಂತರ ಒಂದು ಜೀವನವನ್ನು ಅನುಸರಿಸುವಂತಹ ಒಂದು ಹಾದಿಯನ್ನು ನಾವು ಮಾಡುವುದಿಲ್ಲ. ಏಕೆಂದರೆ ಆ ಸಂತರ ಜೀವನವನ್ನು ನಾವು ನೋಡುವಾಗ ಅದು ನಮ್ಮ ಜೀವನಕ್ಕಿಂತ ಬಲು ದೂರವಾಗಿರುತ್ತದೆ. ಅದನ್ನು ಅನುಸರಿಸುವುದೆಂದರೆ ಅದು ನಮ್ಮಲ್ಲಿ ಬೇಡ. ಆದರೆ ನಾವು ಅವರಲ್ಲಿ ಹೋಗಿ ಪ್ರಾರ್ಥಿಸಿದರಬೇಕಾದರೆ ನಾವು ತುಂಬ ಸಮಯ ಪ್ರಾರ್ಥಿಸುತ್ತೇವೆ. ಆತ್ಮೀಯರೇ, ಈ ಒಂದು ವಿಚಾರಣೆಗೆ ಸಿಕ್ಕಂತಹ ಸಂತ ಫ್ರಾನ್ಸಿಸ್ ದಿ ಸೇಲ್ಸ್ ನಿಜವಾಗಿಯೂ ಸಹ ಒಬ್ಬ ಅದ್ಭುತ ಸಂತರಾಗಿದ್ದಾರೆ. ಇವರ ಜೀವನದಲ್ಲಿ ನಾವು ನೋಡೋದಾದರೆ 3 ವಿಷಯಗಳ ಬಗ್ಗೆ ನಾವು ನೋಡಬಹುದು. ಮೊದಲನೇದಾಗಿ ಅವರು ಮಾತನಾಡುವುದು ಪಾವಿತ್ರತೆ, ಎರಡನೇದಾಗಿ ಗುಣಗಳನ್ನು, ಚಿಕ್ಕ ಚಿಕ್ಕದಾದ ಗುಣಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಎಂದು ನುಡಿಯುತ್ತಾರೆ. ಮೂರನೇದಾಗಿ ಅವರು ತುಂಬ ಮಹತ್ವ ಕೊಟ್ಟದ್ದು ಪ್ರೀತಿಗೆ, ದೇವರ ಮೇಲಿನ ಪ್ರೀತಿಗೆ. ಅವ್ರು ಹೇಳುವುದನ್ನು ನಾವು ನೋಡುತ್ತೇವೆ. ಪಾವಿತ್ರತೆ ಎನ್ನುವುದು ಕೇವಲ ಒಬ್ಬ ಗುರುಗಳಿಗೆ ಮತ್ತು ಕನ್ಯಾಸ್ತ್ರೀಯರಿಗೆ ಮೀಸಲಾಗಿಲ್ಲ. ಪ್ರತಿಯೊಬ್ಬ ಭಕ್ತ ವಿಶ್ವಾಸಿಗಳು ಸಹ ತಮ್ಮ ಒಂದು ಜೀವನದಲ್ಲಿ ಪಾವಿತ್ರತೆಯನ್ನು ನಾವು ಕಂಡುಕೊಳ್ಳಬಹುದು. ನಾವು ಮಾಡುವಂಥ ಕೆಲಸಗಳಲ್ಲಿ, ನಾವು ಹಾಡುವಂಥ ಮಾತುಗಳಲ್ಲಿ ಅಥವಾ ನಮ್ಮ ಚಿಕ್ಕ ಪುಟ್ಟ ಕಾರ್ಯಗಳ ಮೂಲಕ ನಾವು ಪಾವಿತ್ರತೆಯನ್ನು ನಾವು ಗಳಿಸಿಕೊಳ್ಳಬಹುದು ಎಂದು ನುಡಿಯುತ್ತಾರೆ. ಎರಡನೇದಾಗಿ ನೋಡುವಂಥದ್ದು ತಾಳ್ಮೆ. ಅವರು ನುಡಿಯುತ್ತಾರೆ, ತಾಳ್ಮೆ, ನಾವು ನೋಡುವಂಥ ಪ್ರತಿಯೊಂದರಲ್ಲೂ ನಾವು ತಾಳ್ಮೆಯಿಂದಿರಬೇಕು. ಅದರಲ್ಲೂ ನಮ್ಮ ಒಂದು ವಿಚಾರಣೆ ಅಥವಾ ನಮ್ಮ ಬಗ್ಗೆ ಮಾತನಾಡಿದರೆ ನಾವು ನಮ್ಮಲ್ಲೇ ನಾವು ತಾಳ್ಮೆಯನ್ನು ಕಂಡುಕೊಂಡಿರಬೇಕು ಎಂದು ಅವರು ನುಡಿಯುತ್ತಾರೆ. ಆತ್ಮೀಯರೇ, ಇಂಥ ಒಂದು ಶ್ರೇಷ್ಠ ಸಂತರು ಮಾತುಗಳು ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಪ್ರತಿದಿನವೂ ಸಹ ಒಂದು ಸ್ಫೂರ್ತಿದಾಯಕವಾಗಿರುತ್ತದೆ. ಅವರನ್ನು ಅನುಸರಿಸುವುದೇ ನಮ್ಮೆಲ್ಲರ ಒಂದು ಕರ್ತವ್ಯ. ಆದುದರಿಂದ ಈ ಒಂದು ನವೇನ ಪ್ರಾರ್ಥನೆಗೆ ಬಲಿಪೂಜೆಗೆ ಬಂದಿರುವಂಥ ನಾವೆಲ್ಲರೂ ಸಹ ಆ ಸಂತರ ಕೆಲವು ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಸಂತರಂತೆ ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಆ ದೇವರ ಒಂದು ಪ್ರಸನ್ನತೆಯನ್ನು ಕಂಡುಕೊಳ್ಳಲು ಮತ್ತು ಆ ದೇವರೊಂದಿಗೆ ಜೀವಿಸುವಂಥ ಜೀವನವನ್ನು ನಾವು ಪಡೆದುಕೊಳ್ಳಲು ಪ್ರಯತ್ನಿಸೋಣ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಈ ಒಂದು ಬಲಿಪೂಜೆಯಲ್ಲಿ ನಾವು ಭಾಗವಹಿಸಲು ಯೋಗ್ಯರಾಗೋಣ. ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡದೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. Please
ಪ್ರಾರ್ಥಿಸೋಣ. ದೇವರೇ, ಧರ್ಮಾಧ್ಯಕ್ಷ ಸಂತ ಫ್ರಾನ್ಸಿಸ್ ದಿ ಸೇಲ್ಸ್ ರವರು ಆತ್ಮಗಳ ರಕ್ಷಣೆಗಾಗಿ ಸರ್ವಸ್ವವಾಗುವಂತೆ ಇಚ್ಛಿಸಿದ್ದೀರಿ. ಅವರ ಆದರ್ಶವನ್ನು ಅನುಸರಿಸುತ್ತಾ ನಮ್ಮ ನೆರೆಯವರ ಸೇವೆಯಲ್ಲಿ ನಿಮ್ಮ ಪ್ರೀತಿಯ ವಿನಮ್ರತೆಯನ್ನು ನಾವು ಸದಾ ಪ್ರದರ್ಶಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸೌಲನು ಸತ್ತ ನಂತರ ಸಂಭವಿಸಿದ ಘಟನೆಗಳು ದಾವೀದನು ಅಲ್ಪಾಲಕರನ್ನು ಸದೆಬಡಿದು ಬಂದು ಚಿಕ್ಕಲಿಗಿನಲ್ಲಿ 2 ದಿವಸ ತಗ್ಗಿದನು. ಮಾರನೆಯ ದಿನ ಸೌಲನ ಪಾಳೆಯದಿಂದ ಒಬ್ಬ ವ್ಯಕ್ತಿ ದಾವೀದನ ಬಳಿಗೆ ಬಂದು ನೆಲದ ಮಟ್ಟಿಗೂ ಬಾಗಿ ನಮಸ್ಕರಿಸಿದನು. ಅವನು ಸಂತಾಪದಿಂದ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡಿದ್ದನು. ದಾವೀದನು ಅವನನ್ನು ನೋಡಿ, ನೀನು ಎಲ್ಲಿಂದ ಬಂದೆ ಎಂದು ಕೇಳಿದನು. ಅವನು, ನಾನು ಇಸ್ರಾಯೇಲರ ಪಾಳೆಯದಿಂದ ತಪ್ಪಿಸಿಕೊಂಡು ಬಂದೆ ಎಂದು ಉತ್ತರ ಕೊಟ್ಟನು. ಆಗ ದಾವೀದನು, ಏನಾಯಿತೆಂದು ತಿಳಿಸು ಎನ್ನಲು ಆ ವ್ಯಕ್ತಿ, ಇಸ್ರಾಯೇಲರು ರಣರಂಗದಿಂದ ಮೂಡಿ ಹೋದರು, ಅನೇಕರು ಮಡಿದರು, ಸೌಲನು ಅವನ ಮಗ ಯೋಹಾನಾನನನ್ನು ಮರಣ ಹೊಂದಿದರು ಎಂದು ತಿಳಿಸಿದನು. ಸೌಲನು ಅವನ ಮಗ ಯೋಹಾನಾನನನ್ನು ಹಾಗೂ ಸರ್ವೇಶ್ವರನ ಪ್ರಜೆಗಳಾದ ಇಸ್ರಾಯೇಲರು ಕತ್ತಿಯಿಂದ ಮೃತರಾಗುವುದಕ್ಕಾಗಿ ದಾವೀದನು ಅವನ ಜನರು ದುಃಖದಿಂದ ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಓಡಾಡಿದರು. ಸಾಯಂಕಾಲದವರೆಗೆ ಉಪವಾಸ ಮಾಡಿದರು. ದಾವೀದನು ಸೌಲ ಯೋಹಾನಾನನ ಮೇಲೆ ಒಂದು ಶೋಕಗೀತೆಯನ್ನು ರಚಿಸಿದನು. ಮಣ್ಣು ಪಾಲಾಗಿದೆ, ಓ ಇಸ್ರಾಯೇಲರೇ, ನಿಮ್ಮ ವೈಭವ ಆ ಗುಡ್ಡಗಳ ಮೇಲೆ. ನೀವು ಮಡಿದಿದ್ದು ಹೀಗೆ, ಓ ಯುದ್ಧ ವೀರರೇ, ಸೌಮ್ಯರು ಅತಿ ಪ್ರಿಯರು. ಆ ಸೌಲ ಯೋಹಾನಾನನವರು ಬಾಳಿನನ್ನು ಸಾವಿನನ್ನು ಬಿಟ್ಟಗಲದವರು. ಹದ್ದಿಗಿಂತ ಅಧಿಕ ವೇಗ ಅವರದು, ಸಿಂಹಕ್ಕಿಂತ ಹೆಚ್ಚಿನ ಶಕ್ತಿ ಅವರದು. ಸೌಲನಿಗಾಗಿ ಹತ್ತು ಪ್ರಲಾಪಿಸಿರಿ, ಇಸ್ರಾಯೇಲಿನ ಮಹಿಳೆಯರೇ, ಉಲ್ಲಾಸಕರ ರಕ್ತಾಭರಣಗಳ ಉಡಿಸಿದವನು ಅವನೇ ಅಲ್ಲವೇ ನಿಮಗೆ? ಅವುಗಳ ಮೇಲೆ ಸುವರ್ಣಾಭರಣಗಳನ್ನು ತೊಡಿಸಿದವನು ಆತನೇ ಅಲ್ಲವೇ ನಿಮಗೆ? ಯುದ್ಧ ವೀರರೇ, ಹೇಗೆ ಮಣಿದು ಹೋದಿರಿ ರಣರಂಗದಲ್ಲಿ? ಯೋಹಾನಾನನನ್ನು ಹತನಾಗಿ ಬೀದಿ ಹಣಲ್ಲ ಬೆಟ್ಟ ಗುಡ್ಡದಲ್ಲಿ. ಯೋಹಾನಾನನನ್ನೇ ಸಹೋದರರೇ, ಮನೋಹರನೇ, ನಿನ್ನ ಮರಣ ತಂದಿದೆ ಅತೀವ ಸಂಕಟ ನನಗೆ. ನನ್ನ ಮೇಲೆ ನಿನಗಿದ ಪ್ರೀತಿ ಅದೆಷ್ಟು ಆಶ್ಚರ್ಯಕರ. ಸತಿ ಪ್ರೇಮಕ್ಕಿಂತಲೂ ಅದು ಅಮೋಘಕರ. ಅಯ್ಯೋ, ಆ ಪರಾಕ್ರಮಶಾಲಿಗಳು ಹೇಗೆ ಹತರಾದರು, ಯುದ್ಧಗಳು ಹೇಗೆ ಹಾಳಾದವು. ಪ್ರಭುವಿನ ವಾಕ್ಯವಿದು. ಹೃದಯದ ಗುಡಿಯಲ್ಲಿ ನೆಲೆಸಲು, ನನ್ನ ಮನಸ್ಸಿನ ಮನೆಯನ್ನು ಬೆಳಗಲು. ಹೃದಯದ ಗುಡಿಯಲ್ಲಿ ನೆಲೆಸಲು, ನನ್ನ ಮನಸ್ಸಿನ ಮನೆಯನ್ನು ಬೆಳಗಲು. ಎಂದು ಬರುವೆ, ನೀನೆಂದು ಬರುವೆ, ನಾ ಕಾಯುತ್ತಿಹೆ, ನಿನ್ನ ಕರೆಯುತ್ತಿಹೆ.
ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿ ದೇವರಿಂದ ಉಗಮವಾದದ್ದು. ಪ್ರೀತಿಸುವವನು ದೇವರ ಮಗನು, ಅವನು ದೇವರನ್ನು ಬಲ್ಲವನು. ಪ್ರೀತಿಸದವನು ದೇವರನ್ನು ಬಲ್ಲವನಲ್ಲ, ಏಕೆಂದರೆ ದೇವರು ಪ್ರೀತಿಸುವರೂಪಿ. ತಮ್ಮ ಏಕೈಕ ಪುತ್ರನ ಮುಖಾಂತರ ನಾವು ಸಜೀವವನ್ನು ಪಡೆಯುವಂತೆ ದೇವರು ಅವರನ್ನು ಲೋಕಕ್ಕೆ ಕಳುಹಿಸಿದರು. ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಹೀಗೆ ವ್ಯಕ್ತವಾಯಿತು: ನಾವು ದೇವರನ್ನು ಪ್ರೀತಿಸಿದರಲ್ಲಿ ಅಲ್ಲ, ಅವರು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತಮ್ಮ ಪುತ್ರನನ್ನು ಕಳುಹಿಸಿದರಲ್ಲಿಯೇ ಪ್ರೀತಿಯ ನಿಜ ಗುಣ ತೋರಿಬರುತ್ತದೆ. ಪ್ರಿಯರೇ, ದೇವರು ನಮ್ಮನ್ನು ಇಷ್ಟಾಗಿ ಪ್ರೀತಿಸಿರುವಲ್ಲಿ ನಾವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಲೇಬೇಕು. ಪ್ರಭುವಿನ ವಾಕ್ಯವಿದು. ಹಲ್ಲೆಲೂಯಾ, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸನ್ನಿಧಿ ಸೇರೋಣ, ಪ್ರೀತಿ ಸ್ವರೂಪನ ಸನ್ನಿಧಿ ಸೇರೋಣ. ಸ್ತುತಿಸುತ್ತ ಹಾಡುತ್ತ ರಾಜಾಧಿರಾಜನಿಗೆ ಜಯಘೋಷ ಮಾಡೋಣ. ಸ್ತುತಿಸುತ್ತ ಹಾಡುತ್ತ ರಾಜಾಧಿರಾಜನಿಗೆ ಜಯಘೋಷ ಮಾಡೋಣ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ನನ್ನನ್ನು ಆಲಿಸುತ್ತಿರುವವರೇ, ನನ್ನ ಮಾತನ್ನು ಕೇಳಿರಿ. ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ದ್ವೇಷಿಸುವವರನ್ನು ಸತ್ಕರಿಸಿರಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸಿರಿ. ನಿನ್ನ ಒಂದು ಕೆನ್ನೆಗೆ ಹೊಡೆಯುವವನಿಗೆ ಇನ್ನೊಂದು ಕೆನ್ನೆಯನ್ನು ಒಡ್ಡು, ನಿನ್ನ ಮೇಲಂಗಿಯನ್ನು ಕಿತ್ತುಕೊಳ್ಳುವವನಿಗೆ ಒಳ ಅಂಗಿಯನ್ನು ತೆಗೆದುಕೊಳ್ಳಲು ಬಿಡು. ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡು, ನಿನ್ನ ಸೊತ್ತನ್ನು ಕಸಿದುಕೊಳ್ಳುವವನಿಂದ ತಿರುಗಿ ಕೇಳದಿರು. ಅಲ್ಲದೆ ಇತರರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ನಿಮ್ಮನ್ನು ಪ್ರೀತಿಸುವವರನ್ನೇ ನೀವು ಪ್ರೀತಿಸಿದರೆ ಅದೇನು ಪುಣ್ಯ? ಪಾಪಿಷ್ಠರು ಸಹ ತಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸುತ್ತಾರಲ್ಲವೇ? ಉಪಕಾರ ಮಾಡಿದವರಿಗೆ ಉಪಕಾರ ಮಾಡಿದರೆ ಅದೇನು ಪುಣ್ಯ? ಪಾಪಿಷ್ಠರು ಸಹ ಹಾಗೆಯೇ ಮಾಡುತ್ತಾರಲ್ಲವೇ? ಸಾಲ ತೀರಿಸುವಂತ ನಂಬಿಗಸ್ತರಿಗೆ ಸಾಲ ಕೊಟ್ಟರೆ ಅದೇನು ಪುಣ್ಯ? ಕೊಟ್ಟಷ್ಟು ಬರುತ್ತದೆಂದು ಪಾಪಿಷ್ಠರು ಸಹ ಸಾಲ ಕೊಡುತ್ತಾರಲ್ಲವೇ? ಆದುದರಿಂದ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ಅವರಿಗೆ ಒಳಿತನ್ನೇ ಮಾಡಿರಿ. ಪ್ರತಿಯಾಗಿ ಪಡೆಯುವ ಆಶೆ ಇರದೆ ಸಾಲ ಕೊಡಿ, ಆಗ ನಿಮಗೆ ಮಹತ್ತಾದ ಸಂಭಾವನೆ ದೊರಕುವುದು. ನೀವು ಮಹೋನ್ನತ ದೇವರ ಮಕ್ಕಳಾಗುವಿರಿ. ದೇವರು ದುರ್ಜನರಿಗೂ ಒಳ್ಳೆಯವರು, ಕೃತಜ್ಞರಿಗೂ ಒಳ್ಳೆಯವರು. ನಿಮ್ಮ ತಂದೆಯಾದ ದೇವರಂತೆ ನೀವು ದಯಾವಂತರಾಗಿರಿ.
ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಅಲ್ಲಿ ಒಲವಿನ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ನಾವಿಂದು ಪ್ರೀತಿಯ ಬಗ್ಗೆ, ದೇವರ ಪ್ರೀತಿ ಮತ್ತು ಮನುಷ್ಯರ ಪ್ರೀತಿಯ ಬಗ್ಗೆ ಕೆಲವೊಂದು ವಾಕ್ಯಗಳನ್ನು, ಕೆಲವೊಂದು ಚಿಂತನೆಗಳನ್ನು ಈ ಒಂದು ದಿವ್ಯ ಬಲಿಪೂಜೆಯಲ್ಲಿ ನಾವು ಮಾಡೋಣ. ಮೊಟ್ಟ ಮೊದಲನೇದಾಗಿ ದೇವರ ಪ್ರೀತಿ. ದೇವರ ಪ್ರೀತಿ ಎಂದರೆ ಅದು ಪ್ರಪ್ರಥಮ ಪ್ರೀತಿಯಾಗಿದೆ. ದೇವರ ಪ್ರೀತಿ ನಿರಂತರವಾದ ಪ್ರೀತಿಯಾಗಿದೆ. ದೇವರ ಪ್ರೀತಿ ಮಧುರಮಯವಾದ ಪ್ರೀತಿಯಾಗಿದೆ. ದೇವರ ಪ್ರೀತಿ ಅತ್ಯದ್ಭುತವಾದ ಪ್ರೀತಿಯಾಗಿದೆ. ದೇವರ ಪ್ರೀತಿ ಎಲ್ಲೆಗಳಿಲ್ಲದ ಪ್ರೀತಿಯಾಗಿದೆ. ದೇವರ ಪ್ರೀತಿ ಸರಿಸಾಟಿ ಇಲ್ಲದ ಪ್ರೀತಿಯಾಗಿದೆ. ಹೌದು ಪ್ರಿಯರೇ, ಪ್ರೀತಿ ಎನ್ನುವ 2 ಅಕ್ಷರದ ಈ ಒಂದು ಪದ ಮನುಷ್ಯನ ಮತ್ತು ದೇವರ ನಡುವೆ ಸಂಬಂಧವನ್ನು ಬೆಸೆಯುವ, ಸಂಬಂಧವನ್ನು ಮುಂದುವರಿಸಿಕೊಂಡು ಹೋಗುವ, ಸಂಬಂಧಗಳನ್ನು ಪರಸ್ಪರ ಅನ್ಯೋನ್ಯತೆಯಲ್ಲಿ ಮುನ್ನಡೆಸುವ ಸಾಧನವಾಗಿದೆ. ನಾವೆಲ್ಲರೂ ದೇವರ ಪ್ರೀತಿಯಿಂದಲೇ ಉಂಟು ಮಾಡಲ್ಪಟ್ಟಿದ್ದೇವೆ. ಯಾರಿಗಾದರೂ ಡೌಟ್ ಇದೆನಾ? ನಾನು ಆಗಾಗ ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಟ್ಟಿಲ್ಲ ಅಂದರೆ ನಾನು ಉತ್ತರ ಕೊಡಲ್ಲ. ದೇವರ ಪ್ರೀತಿ ನಮಗೆಲ್ಲರಿಗೂ ಅನುಭವ ಆಗಿದೆನಾ ಇಲ್ವಾ? ದೇವರ ಪ್ರೀತಿ ಯಾರ್ಯಾರಿಗಾಗಿಲ್ಲ ಕೈ ಎತ್ರಿ. ದೇವರ ಪ್ರೀತಿ ನನಗೆ ಆಗಿಲ್ಲ ಫಾದರ್ ಅಂತ ಇದ್ದರೆ ಯಾರಾದರೂ ಕೈ ಎತ್ತಿ. ಎಲ್ಲರಿಗೂ ಆಗಿದೆ, ಹೌದಾ? ಎಲ್ಲರಿಗೂ ದೇವರ ಪ್ರೀತಿಯ ಅನುಭವ ಆಗಿದೆ. ಅದರಿಂದ ಪ್ರಿಯರೇ, ದೇವರ ಒಂದು ಪ್ರೀತಿಗೆ ನಾವು ಚಿರಋಣಿಗಳಾಗಿರಬೇಕು. ಏಕೆಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ನಮ್ಮ ಪ್ರೀತಿ ಎಷ್ಟರ ಮಟ್ಟಿಗೆ ದೇವರ ಪ್ರೀತಿಗೆ ಸಂಬಂಧಗಳನ್ನು ಏರ್ಪಡಿಸುತ್ತದೆ ಎಂಬುದನ್ನು ಇಂದಿನ ಮೊದಲನೆಯ ವಾಚನದಲ್ಲಿ, 2ನೇ ವಾಚನದಲ್ಲಿ, 1ನೇ ಯೋಹಾನ ಬರೆದ ಪತ್ರದಲ್ಲಿ ಆಲಿಸಿದೆವು. ಅಧ್ಯಾಯ 4 ವಾಕ್ಯ 7ರಿಂದ 11ರಲ್ಲಿ, ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿ ದೇವರಿಂದ ಉಗಮವಾದುದು. ಏನು ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಯೋಹಾನರು 1ನೇ ಪತ್ರದಲ್ಲಿ? ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಪ್ರೀತಿಸ್ತೀವ? ಒಬ್ಬರನ್ನೊಬ್ಬರು ಪ್ರೀತಿಸ್ತೀವ? ಇಲ್ಲ. ಈಗ ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿಲ್ಲ ಅಂದಾಗ ಅವ್ರ ಜೊತೆ ಏನಾದರೂ ಜಗಳ ಆಡಿದರೆ ನಾವೇನು ಮಾಡ್ತೀವಿ? ಆ ಕಡೆ ಅಪ್ಪಿ ತಪ್ಪಿನೋ ಏನು ಮಾಡ್ತೀವಿ? ಮುಖನೂ ನೋಡಲ್ಲ, ನೆಲಕ್ಕೆ ಹಿಂಗೆ ನಮಸ್ಕಾರ, ನೆಲಕ್ಕೆ ನಮಸ್ಕಾರ ಮಾಡ್ತೀವಿ, ನೆಲಕ್ಕೆ ಪ್ರೀತಿ ತೋರಿಸ್ತೀವಿ. ಪ್ರಭುವಿನ ಶಾಂತಿ, ಹೌದಾ ಇಲ್ಲ? ಹೌದಾ ಇಲ್ಲ? ಯಾಕೆ? ನಾವು ದೇವರನ್ನು ಪ್ರೀತಿಸಿದ್ದೇ ಆದರೆ ಖಂಡಿತವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸಲೇಬೇಕು. ಈ ಒಂದು ಆಧುನಿಕ ಪ್ರಪಂಚದಲ್ಲಿ ಪ್ರಿಯರೇ, ಪ್ರೀತಿ ಕಣ್ಮರೆ ಆಗ್ತಾ ಇದೆ. ಈಗ ನಾವು ಯಾವುದನ್ನು ಪ್ರೀತಿಸ್ತೇವೆ ಹೇಳ್ರಿ ನೋಡೋಣ? ಹೆಚ್ಚಾಗಿ ಏನನ್ನ ಪ್ರೀತಿಸ್ತೇವೆ? ಮನುಷ್ಯರನ್ನ ಒಬ್ಬರನ್ನೊಬ್ಬರು ಪ್ರೀತಿಸ್ಬೇಕಲ್ವಾ? ಅದು ನಾವು ಏನನ್ನ ಪ್ರೀತಿಸ್ತಾ ಇದ್ದೀವಿ? ವೆರಿ ಗುಡ್. ಏನನ್ನ? ಮೊಬೈಲನ್ನು. ಕರೆಕ್ಟಾಗಿ ಹೇಳಿದ್ರಿ. ಮೊಬೈಲ್ ಜೊತೆಗೆ ಮತ್ತೇನನ್ನು ಪ್ರೀತಿಸ್ತಾ ಇದ್ದೀವಿ? ಮತ್ತೇನು ಪ್ರೀತಿಸಿ? ಟಿ ವಿಯನ್ನು. ವೆರಿ ಗುಡ್, ಕರೆಕ್ಟ್, ಇರೋದು ಸತ್ಯನೇ. ಮತ್ತೇನನ್ನು ಪ್ರೀತಿಸ್ತೀವಿ? ಮನೆಯಲ್ಲಿ ಪ್ರೀತಿ ಯಾವಾಗ ಕಣ್ಮರೆ ಆಗುತ್ತೆ ಹೇಳಿ? ಹೆಂಡ್ತಿ ಏನಾದರೂ ಗಂಡನಿಗೆ ಇದನ್ನು ತೊಗೊಂಬಂದು ಕೊಡು ಅಂತ ಹೇಳಿದ್ರೆ, ನಾನು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಬಂಗಾರ ಬೇಕು, ನಾನು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಟಿ ವಿ ಬೇಕು, ಫ್ರಿಜ್ ಬೇಕು, ನಾನು ಅಂದ್ಕೊಂಡಿದ್ದು ಬರಬೇಕು, ಆಗ ಮಾತ್ರ ಪರಸ್ಪರ ಪ್ರೀತಿ. ಇಲ್ಲ ಅಂದರೆ ಪ್ರೀತಿ ಕಣ್ಮರೆ ಕುಟುಂಬದಲ್ಲಿ. ಹಾಗಾಗಿಬಿಟ್ಟು ಆ ಪ್ರೀತಿ ಕಣ್ಮರೆ ಆದಾಗ ಏನು ಮಾಡ್ತಾ ಇದ್ದಾರೆ? ಮನೆಯಲ್ಲಿ ಕಲಹಗಳು ಹೆಚ್ಚಾಗ್ತಾ ಇದೆ. ಒಡೆದಾಟ, ಬಡಿದಾಟ ತುಂಬನೇ ಏನಾಗ್ತಾ ಇದೆ ಮನೆಯಲ್ಲಿ? ಶಾಂತಿ ಸಮಾಧಾನ ಇಲ್ಲ.
ಬರೋದು ದೇವಸ್ಥಾನದಲ್ಲಿ ಬಂದು ಮೊಣಕಾಲು ಹಾಕಿ, ದೇವರೇ ನನ್ನ ಮನೆಯಲ್ಲಿ ಕುಟುಂಬದಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಏನೂ ಇಲ್ಲ ಅಂತ ಕಣ್ಣೀರಾಗಿ ಪ್ರಾರ್ಥನೆ ಮಾಡ್ತೀವಿ. ಆದರೆ ಅದಕ್ಕೆ ಕಾರಣ ಯಾರಂತ ನಾವು ಕಂಡುಹಿಡಿಯಲ್ಲ. ಅದು ಯಾವುದರಿಂದ ಆಗ್ತಾಯಿದೆ ಅಂತ ನಾವು ಯೋಚನೆ ಮಾಡಲ್ಲ. ನನ್ನಿಂದನಾ ಅಥವಾ ಇನ್ನೊಬ್ಬರಿಂದನಾ ಅಂತೇಳಿ ನಾವು ಅದಕ್ಕೆ ಪರಿಹಾರ ಕಂಡುಹಿಡಿಬೇಕು. ಸುಮ್ಮನೆ ಬಂದು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದರೆ ಆಗಲ್ಲ. ಬದಲಾಗಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಏಕೆಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ನೋಡಿ, ಪ್ರೀತಿಸದವನು ದೇವರನ್ನು ಬಲ್ಲವನಲ್ಲ, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿಲ್ಲ ಅಂದರೆ ದೇವರನ್ನೇ ಬಲ್ಲವರು ನಾವಲ್ಲ. ಮತ್ತು ದೇವರು ಈಗ ನಮ್ಗೆ ಯಾರಾದ್ರೂ ಪರಿಚಯ ಇಲ್ಲದ್ರೆ ನಾವು ಏನಾದರೂ ಕೇಳಿದ್ರೆ ಕೊಟ್ಬಿಡ್ತಾರಾ? ಹಾಂ, ನಮಗೆ ಯಾರಾದರೂ ಈಗ ಒಬ್ಬರು ಪರಿಚಯ ಇಲ್ಲ, ಹೋಗ್ಬಿಟ್ಟೆ ನಿನ್ನ ಕೈಯಲ್ಲಿರೋ ಮೊಬೈಲ್ ಕೊಡಂದ್ರೆ ಕೊಡ್ತಾರ ಸುಮ್ಮನೆ? ಹಾಂ, ಅಪ್ಪಿ ತಪ್ಪಿನೂ ಕೊಡಲ್ಲ, ಎಲ್ಲಿ ಹೊತ್ಕೊಂಡು ಓಡೋಗ್ತೀರಾ ಅಂತೇಳಿ, ಹೌದಿಲ್ಲ? ಸೊ ಅಂದರೆ ನಮಗೆ ಬಲ್ಲವರಿಂದ ನಾವು ಏನು ಮಾಡ್ತೀವಿ? ಕೇಳಿದ್ದನ್ನು ಪಡೆದುಕೊಳ್ತೀವಿ. ಹಾಗನ್ನೇ ದೇವರನ್ನು ಸಹ ನಾವು ಬಲ್ಲವರಾಗಬೇಕಂದ್ರೆ ಏನಾಗಬೇಕು? ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ಏನಿರಬೇಕು ಪ್ರಿಯರೇ? ಹೇಳಿ ಪರವಾಗಿಲ್ಲ, ಯಾಕೆ ಪ್ರೀತಿ ಬತ್ತಿ ಹೋಗಿದೆನಾ? ಏನಿರಬೇಕು? ಪ್ರೀತಿ ಇರಲೇಬೇಕು. ಇಲ್ಲಿ ಪ್ರೀತಿ ಇಲ್ಲದೆ ಸುಮ್ಮನೆ ಬಾಯಿ ಮಾತಲ್ಲಿ, ಒಣ ಮಾತಲ್ಲಿ ಒಣ ಒಣ ಟಣ ಟಣ ಅಂತ ಕೇಳ್ತೀವಲ್ಲ, ಏನೂ ಇಲ್ಲ. ಬರೇ ಲೊಟ್ಟೆ ಬಾಯಿ ಮಾತು ಡಣ್ 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 ಅನ್ನುತ್ತೆ ಹೊರತು ಹೃದಯದಲ್ಲಿ ಪ್ರೀತಿ ಇಲ್ಲ. ಬದಲಾಗಿ ನಮ್ಮ ನಾಲಿಗೆ ತುದಿಯಲ್ಲಿ ಮಾತ್ರ ಪ್ರೀತಿ. ಏನೋ ಹೌದಾ, ಚೆನ್ನಾಗಿದೆ, ಮತ್ತು ಇನ್ನೆಲ್ಲ ಮೆಸೇಜಸ್ಸು ಹೇಳೋದಂಗೆ ಏನಂತ ಹೇಳ್ತೀರಿ? ಚಿಕ್ಕ ಮಕ್ಕಳೆಲ್ಲ ಈಗೆಲ್ಲ 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳನ್ನೇ ತುಂಬ ಕಂಪ್ಲೇಂಟ್ಸ್ ಬರ್ತಾಯಿದೆ ಸ್ಕೂಲ್ಗಳಲ್ಲಿ. ಏನಂತ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಅದಾಗಿರ್ಬೋದು, ಇದಾಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಏನಂತ ಬರುತ್ತೆ? ಐ ಲವ್ ಯು. ಹೌದಾ ಇಲ್ಲ? ಐ ಲವ್ ಯು ಅಂತ ಕಳಿಸ್ತಾರೆ. ಆ ಮಕ್ಕಳಿಗೆ ಅದರ ಅರ್ಥನೇ ಗೊತ್ತಿರಲ್ಲ. ನಾವು ದೇವ್ರಿಗೆ ಯಾವತ್ತಾದ್ರೂ ಐ ಲವ್ ಯು ಅಂತ ಹೇಳ್ತೀವ? ಯೇಸು ಸ್ವಾಮಿಗೆ ಬಂದ್ಬಿಟ್ಟು ಮೊಣಕಾಲು ಹಾಕಿ ನಾನು ಪ್ರಾರ್ಥನೆ ಮಾಡುತ್ತಾ ಮಾತೆ ಮರಿಯಮ್ಮನವ್ರ ಹತ್ರ ಬಂದು, ನಾವು ಯಾವತ್ತಾದ್ರೂ ಸಂತರ ಹತ್ರ ಬಂದು ಐ ಲವ್ ಯು ಜೀಸಸ್ ಅಂತ ಯಾವತ್ತಾದ್ರೂ ಹೇಳ್ತೀವಾ? ಬೈ ಮಿಸ್ಟೇಕ್ನು ಹೇಳಲ್ಲ, ಮಕ್ಕಳಿಗೂ ಹೇಳ್ಕೊಡಲ್ಲ. ಮತ್ತು ಇನ್ನೆಲ್ಲಿಂದ ಕಲಿತಾರೆ ಮಕ್ಕಳು ದೇವ್ರ ಮೇಲೆ ಪ್ರೀತಿನ? ಹೌದಾ? ಅದೇ ಹೋಮ್ವರ್ಕ್ ನೋಡಿ, ರಾತ್ರಿ 12 ಗಂಟೆ ಆಗಲಿ ಎಕ್ಸಾಮ್ ಇದ್ದರೆ ಪದೇ 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 ಬರೆಸ್ತೀವಿ, ಹೌದಾ ಇಲ್ಲ? ಪೇರೆಂಟ್ಸ್ ಕೇಳಿಸ್ಕೊಳ್ಳಿ. ಆದರೆ ಮಕ್ಕಳಿಗೆ ದೇವರ ಪ್ರೀತಿನ ಯಾವಾಗ ಕೊಡ್ತಾ ಇದ್ದೀರಾ ನೀವು ಹೇಳಿ ನೋಡೋಣ? ಎಲ್ಲಿದೆ ದೇವರ ಪ್ರೀತಿ? ನಮ್ಮಲ್ಲೇ ಇಲ್ಲ. ನಮ್ಮಲ್ಲಿ ಇಲ್ಲದೇ ಇರೋದನ್ನು ನಾವು ಹೇಗೆ ಕೊಡೋಕ್ಕಾಗುತ್ತೆ? ನಮ್ಮ ಜೋಬಿನಲ್ಲಿ ಒಂದು 50, 100, 1000, 2000 ರೂಪಾಯಿ ಎಷ್ಟಿರುತ್ತೋ ಅಷ್ಟು ಯಾರಾದರೂ ಬಂದು ಎಮರ್ಜೆನ್ಸಿ ಸಹಾಯ ಕೇಳಿದ್ರೆ ಏನು ಮಾಡ್ತೀವಿ? ಈಗೆಲ್ಲ ಎಲ್ಲ ಕ್ಯಾಶ್ಲೆಸ್ ಆಗಿದ್ದೆ ಬಿಡಿ. ಈಗೆಲ್ಲ ಫೋನ್ಪೇ, ಗೂಗಲ್ ಪೇ, ಆಲ್ ಪೇ. ಓಕೆನಾ? ಸೊ ಅದರಲ್ಲಿ ಅಮೌಂಟ್ ಬ್ಯಾಲೆನ್ಸ್ ಇದ್ದರೆ ತಾನೇ ಯಾರಾದರೂ ಎಮರ್ಜೆನ್ಸಿ ಕೇಳಿದ್ರೆ ಕೊಡೋಕ್ಕಾಗುತ್ತೆ. ಅಲ್ಲಿ ನಿಲ್ ಬ್ಯಾಲೆನ್ಸ್ ಇಟ್ಕೊಂಡು ಯಾರಾದರೂ ಸಹಾಯ ಕೇಳಿದ್ರೆ ಕೊಡೋಕ್ಕಾಗುತ್ತಾ? ಕೊಡೋಕ್ಕಾಗಲ್ಲ. ಹಾಗೆಯೇ ನಮ್ಮಲ್ಲಿ ಪ್ರೀತಿ ಈ ಒಂದು ಅಂಶ ಇಲ್ಲ ಅಂದರೆ ನಾವು ತೆಗೆದು ಇನ್ನೊಬ್ಬರಿಗೆ ಹಂಚಕ್ಕಾಗಲ್ಲ. ಪ್ರೀತಿಯನ್ನು ಹಂಚಬೇಕು ಪ್ರಿಯರೇ. ಈ ಒಂದು ಆಧುನಿಕ ಪ್ರಪಂಚದಲ್ಲಿ ಪ್ರೀತಿ ಶೂನ್ಯವಾಗಿದೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ನನ್ನನ್ನು ಆಲಿಸುತ್ತಿರುವವರೇ ಕೇಳಿರಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ದ್ವೇಷಿಸುವವರನ್ನ ಸತ್ಕರಿಸಿರಿ. ಯಾರನ್ನ ಪ್ರೀತಿಸಕ್ಕೆ ಹೇಳ್ತಿದ್ದಾರೆ ಯೇಸು ಸ್ವಾಮಿ? ಅಬ್ಬಾ, ಶತ್ರುಗಳನ್ನು ಪ್ರೀತಿಸದ? ನಮ್ಮನ್ನು ಪ್ರೀತಿ ಮಾಡೋರ್ನೇ ನಾವು ಪ್ರೀತಿ ಮಾಡೋಕ್ಕೆ ಸಮಯ ಇಲ್ಲ, ಪ್ರೀತಿ ಮಾಡೋಕ್ಕೆ ಆಗ್ತಾ ಇಲ್ಲ. ಇನ್ನು ಶತ್ರುಗಳಂದರೆ ಬದ್ಧ ವೈರಿಗಳು, ದ್ವೇಷ. ಎಷ್ಟು ಅಂದರೆ ನಾವು ಕೆಲವೊಂದು ಸರಿ ಮಾತಾಡ್ತಾ ಇರ್ತೀವಿ, ಸತ್ರು ನಾನು ಅವ್ರ ಮುಖ ನೋಡಲ್ಲ ಅಂತೇಳಿ, ಹೌದಾ ಇಲ್ಲ? ಹೇಳ್ತೀರಾ ಇಲ್ಲ? ಬಾಯಿ ಮಾತಲ್ಲಿ ಹೇಳ್ತೀವಲ್ಲ, ಸತ್ರು ಅವ್ರ ಮುಖ ನೋಡಲ್ಲ ಅಂತ. ಸತ್ತಾಗ ಯಾರ ಮುಖ ಯಾರು ನೋಡಬೇಕು? ನಾನು ಸತ್ರು ಅವ್ರ ಮುಖ ನೋಡಲ್ಲ ಅಂತ ನಾವು ಹೇಳ್ತೀವಿ. ಆದ್ರೆ ನಾನು ಸತ್ರು ಯಾರು ಬಂದು ನನ್ನ ಮುಖ ನೋಡಬೇಕು? ಬದುಕಿರೋರು ಬಂದು ಅವ್ರು ನಮ್ಮ ಮುಖ ನೋಡಬೇಕು. ಅಂದರೆ ನೋಡಿ ಅಷ್ಟು ದ್ವೇಷ, ಹೌದಾ? ಇಬ್ಬರು ಗಂಡ ಹೆಂಡತಿ ಹೊಸ್ದಾಗಿ ಮದುವೆ ಆಯ್ತಂತೆ. ನೋಡಿ ಪ್ರೀತಿ ಹೆಂಗೆ ಲಿಮಿಟೆಡ್ ಈಗೆಲ್ಲ ಲಿಮಿಟೆಡ್ ಆಫರ್. ಎಲ್ಲ ಇದರಲ್ಲಿ ಮಾಲ್ಗಳೆಲ್ಲ ಆಗ್ತಿರಲ್ಲ, ಲಿಮಿಟೆಡ್ ಆಫರ್, ಗಣರಾಜ್ಯೋತ್ಸವ ಸೇಲ್, ಮತ್ತು ನೆಕ್ಸ್ಟ್ ನ್ಯೂ ಇಯರ್, ಕ್ರಿಸ್ಮಸ್ ಸೇಲ್, ಅಷ್ಟೇ ಎಲ್ಲ ಸೇಲ್ ಸೇಲ್ ಸೇಲ್. ಇಬ್ಬರು ಗಂಡ ಹೆಂಡತಿ ಹೊಸ್ದಾಗಿ ಮದುವೆ ಆಗಿ ಎಲ್ಲ ಹೊಲದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ. ನಡ್ಕೊಂಡು ಹೋಗ್ಬೇಕಾದ್ರೆ ಪಾಪ
ಅಪ್ಪಿ ತಪ್ಪಿ ಏನೋ ಒಂದು ದಾರಿಯಲ್ಲಿ ಮುಳ್ಳು ಹೆಂಡ್ತಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ಲು, ಮುಳ್ಳು ಚುಚ್ಚಿದೆ. ಅದಕ್ಕೆ ಗಂಡ ಹೇಳ್ದಂತೆ, ಅಯ್ಯೋ ಚಿನ್ನಾರನ್ನ, ಎಷ್ಟು ಕಷ್ಟಪಟ್ಟು ನೀನು ಈ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೀಯ, ಮುಳ್ಳು ಚುಚ್ಚಿದೆ ಅಲ್ಲ, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿದಂತ. ಓಕೆನಾ? ಸೊ ಅದು ಆಯಿತು. ಅವನು ಏನು ಮಾಡಿದ, ಆಮೇಲೆ ಮುಳ್ಳನ್ನು ತೆಗೆದ ಮುಂದಕ್ಕೆ ಹೋದರು. ಆಮೇಲೆ ಸ್ವಲ್ಪ ವರ್ಷ ಆಯಿತು, ಇನ್ನೂ ಒಂದು 5 ವರ್ಷ ಆಯಿತು ಮದುವೆ ಆಗಿ ಒಂದು 5 ವರ್ಷ ಆದಮೇಲೆ ಅದೇ ಥರ ಅವ್ರು ನಡ್ಕೊತ ಹೋಗ್ತಾ ಇದ್ರಂತೆ ಕೆಲಸಕ್ಕೆ, ಹೊಲದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವಾಗ ಸಹ ಹೆಂಡ್ತಿಗೆ ಮತ್ತೆ ಮುಳ್ಳು ಚುಚ್ಚುತ್ತಂತೆ. ಅವಾಗ ಏನು ಹೇಳಿರ್ಬೋದು ಗಂಡ, ನಿನ್ನ ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡು ನಡೀತಾ ಇದೆಯಾ, ಹಾಂ ಕಾಣಿಸಲ್ವಾ ನಿನಗೆ ಕಣ್ಣು ಅಂತ ಹೇಳ್ತಾ ಇದ್ದಂತೆ. ಹಂಗೆ ನಮ್ಮ ಪ್ರೀತಿ ಕೇವಲ ಟೈಮ್ ಬಾಂಡ್, ಹೌದಾ? ಇಷ್ಟೇ, ಈ ಒಂದು ಸಮಯ, ಈ ಒಂದು ಸರ್ಕಲ್ ಹಾಕೊಂಡ್ಬಿಟ್ಟಿರ್ತೀವಿ, ಇದರಿಂದ ಆಚೆ ನಮ್ಮ ಪ್ರೀತಿ ಹೋಗಲ್ಲ. ಅಲ್ಲೇ ಸುತ್ತಾ ಇರುತ್ತೆ. ಕೊನೆಗೆ ಒಂದು ದಿನ ಸುತ್ತಿ ಆ ಪ್ರೀತಿನೂ ಕಣ್ಮರೆ ಆಗುತ್ತೆ. ಪ್ರಿಯರೇ, ನಾವು ನಮ್ಮ ಕುಟುಂಬಗಳಲ್ಲಿ ಪ್ರೀತಿಯನ್ನು ಹೆಚ್ಚಾಗಿ ಅನುಭವಿಸಬೇಕು. ಪ್ರೀತಿ ಇಲ್ಲದೆ ಹೋದರೆ ಜೀವನ ತುಂಬ ಕಷ್ಟ ಆಗುತ್ತೆ. ನಾವು ಸಂತ ಫ್ರಾನ್ಸಿಸ್ ದೆ ಸೇಲ್ಸ್ ಅವರ ಒಂದೆರಡು ವಾಕ್ಯಗಳನ್ನು ಆಲಿಸೋಣ. ಅವರು ಹೇಳ್ತಾರೆ, ದೇವರನ್ನು ಪ್ರೀತಿಸುವುದು ಎಂದರೆ ಅತಿ ಸಣ್ಣ ಕಾರ್ಯಗಳನ್ನು ಸಹ ಮಹತ್ತರ ಪ್ರೀತಿಯಿಂದ ಮಾಡುವುದಾಗಿದೆ. ನೋಡಿ, ಅತಿ ಸಣ್ಣ ಕಾರ್ಯಗಳನ್ನು ಸಹ ಮಹತ್ತರ ಪ್ರೀತಿಯಿಂದ ಮಾಡುವುದಾಗಿದೆ. ನಾವು ಪ್ರೀತಿಸುವುದರ ಮೂಲಕವೇ ಪ್ರೀತಿಸಲು ಕಲಿಯುತ್ತೇವೆ. ಪ್ರೀತಿಸುವುದನ್ನು ಕಲಿಯುತ್ತೇವೆ ಮತ್ತು ಆ ಪ್ರಕ್ರಿಯೆಯಲ್ಲಿ ನಮ್ಮ ಹೃದಯಗಳು ವಿಶಾಲವಾಗುತ್ತವೆ. ನೋಡಿ, ಆ ಪ್ರಕ್ರಿಯೆಯಲ್ಲಿ ನಮ್ಮ ಹೃದಯಗಳು ವಿಶಾಲವಾಗುತ್ತವೆ. ಪ್ರಿಯರೇ, ನಮ್ಮ ಹೃದಯದಲ್ಲಿ ದ್ವೇಷವನ್ನು ಎಷ್ಟರ ಮಟ್ಟಿಗೆ ನಾವು ಹೊತ್ಕೊಂಡು ತಿರುಗ್ತಾ ಇದ್ದೀವಿ ಅಂದರೆ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗುತ್ತಾ? ಆಗದೇ ಇಲ್ಲ. ಸ್ಕೂಲಲ್ಲಿ ಏನಾದರೂ ಟೀಚರ್ ಒಂದು ಮಾತು ಮಗುಗೆ ಬೈದಿದ್ದಾರೆ ಅಥವಾ ಹೊಡೆದಿದ್ದಾರೆ ಅಂದರೆ ಏನು ಮಾಡ್ತಾರೆ? ಆ ಟೀಚರ್ ಜೊತೆ ಹೋಗಿ ಫುಲ್ ಫೈಟ್. ಆ ಟೀಚರ್ಗೂ ನೆಮ್ಮದಿ ಇರಲ್ಲ, ಅವತ್ತೆಲ್ಲ ಪೇರೆಂಟ್ಸ್ಗೂ ನೆಮ್ಮದಿ ಇರಲ್ಲ. ಮತ್ತು ಹೃದಯದಲ್ಲಿ ಎಲ್ಲಿದೆ ಪ್ರೀತಿ? ಹೌದಾ? ಹಾಗೇನೆ ಸಂತ ಫ್ರಾನ್ಸಿಸ್ ದೆ ಸೇಲ್ಸ್ ಇನ್ನೊಂದು ವಾಕ್ಯವನ್ನು ಹೇಳ್ತಾರೆ, ಪ್ರೀತಿಯ ಅಳತೆ ಎಂದರೆ ಅಳತೆ ಇಲ್ಲದೆ ಪ್ರೀತಿಸುವುದೇ ಆಗಿದೆ. ನೋಡಿ, ನಮ್ದೆಲ್ಲ ಭಾರೀ ಸ್ವಾರ್ಥ ಭರಿತ ಪ್ರೀತಿಯ ಅಳತೆ ಅಂದರೆ ಅಳತೆ ಇಲ್ಲದೆ. ಈಗ ನೋಡಿ, ಏನಾದರೂ ಒಂದು ತಗೋಬೇಕಾದ್ರೆ ಅದ್ರ ಮೇಲೆ ಲೇಬಲ್ ಹಾಕಿರ್ತಾರ ಇಲ್ಲ, ಅಳತೆ ಇಷ್ಟು ಗ್ರಾಮ್ ಇದೆ, ಇಷ್ಟಿದೆ, ಇದಕ್ಕಿಷ್ಟು ಅಮೌಂಟ್ ಅಂತ. ಹೌದಾ ಇಲ್ಲ? ಅದೇ ಥರ ಆದರೆ ಪ್ರೀತಿಗೆ ಅಳತೆ ಇಲ್ಲ, ಲಿಮಿಟ್ಲೆಸ್, ಯಾವುದಕ್ಕೂ ಲಿಮಿಟ್ ಇಲ್ಲ. ಸೊ ಆ ರೀತಿಯಲ್ಲಿ ನಾವು ಪ್ರೀತಿಸೋರಾಗಬೇಕು. ಯಾಕೆ ನಾನು ಈ ಒಂದು ವಿಷಯವನ್ನು ಈ ದಿನ ಅಂದರೆ ನಮ್ಮ ಒಂದು ಬಲಿಪೂಜೆಯಲ್ಲಿ ಮುಖ್ಯವಾಗಿ ಈ ಒಂದು ಪ್ರಬೋಧನೆಗೆ ಆರಿಸ್ಕೊಂಡಿದ್ದೇನೆ ಅಂದರೆ, ಪ್ರೀತಿ ಕಣ್ಮರೆ ಆಗ್ತಾ ಇದೆ. ನಮ್ಮಲ್ಲಿ ಪ್ರೀತಿ ಇಲ್ಲ, ಡಂಬಾಚಾರ, ಎಲ್ಲ ಇಂಡಿವಿಜುವಲ್, ಒಬ್ಬರೇ ನಾನಷ್ಟೇ ಚೆನ್ನಾಗಿರಬೇಕು. ಈಗೆಲ್ಲ ಮಕ್ಕಳನ್ನೂ ದೂರ ಮಾಡ್ಕೊಳ್ತಾ ಇದ್ದಾರೆ. ಸಿಟಿಗಳಲ್ಲೆಲ್ಲ ನೋಡಬೇಕು, 4 ಕೋಣೆ ಇದ್ದರೆ 4 ಜನನೂ ಡಿಫ್ರೆಂಟ್. ಅವ್ರು ಬಂದ್ರ, ಅವ್ರು ಹೋದ್ರ, ಮನೇಲಿ ಯಾರಿದ್ರು ಯಾರಿಲ್ಲ, 4 ಜನಕ್ಕೂ ಏನಿರುತ್ತೆ, ಕೀ ಇರುತ್ತೆ ಮೇನ್ ಡೋರ್ದು. ಹೌದಾ? ಸೊ ಮನೇಲಿ ಏನು ನಡೆದ್ರೂ ನನಗೆ ಸಂಬಂಧ ಇಲ್ಲ, ನಾನಷ್ಟೇ ಖುಷಿಯಾಗಿರ್ಬೇಕು. ಸೊ ಅದರಿಂದ ಪ್ರಿಯರೇ, ನಾವು ಈ ಒಂದು ಪ್ರೀತಿಯನ್ನು ದೇವರಿಂದ ಪಡೆದುಕೊಂಡಿದ್ದೇವೆ. ಆ ಒಂದು ಪ್ರೀತಿಯನ್ನು ದೇವರಿಗೆ ಮರಳಿ ಕೊಡಬೇಕು. ಸಂತ ಪೌಲರು 1 ಕೊರಿಂಥರಿಗೆ ಬರೆದ ಪತ್ರ ಅಧ್ಯಾಯ 13 ವಾಕ್ಯ 4ರಲ್ಲಿ ಆಲಿಸುತ್ತೇವೆ, ಸಹನೆ, ಸೈರಣೆ, ದಯೆ, ದಾಕ್ಷಿಣ್ಯ ಪ್ರೀತಿಯಲ್ಲಿದೆ. ಎಲ್ಲೇ ಇಲ್ಲದ ಅದರಲ್ಲಿ ಗರ್ವಕ್ಕೆ, ಮರ್ಮಕ್ಕೆ, ಮತ್ಸರಕ್ಕೆ ನೀಡುವೆಡೆಗೆ ಸಿಕ್ಕಿದೆ. ಅಂದರೆ ನೋಡಿ, ಎಲ್ಲ ಸಿಲುಕಿ ನಮ್ಮ ಈ ಒಂದು ಸ್ವಾರ್ಥದಿಂದ ಪ್ರೀತಿ ನಲಗಿ ಹೋಗಿದೆ ಪ್ರಿಯರೇ. ಅದರಿಂದ ಪ್ರೀತಿ ಇದ್ದರೆ ಸಹನೆ ಇದೆ. ಈಗ ಯಾರಾದರೂ ಒಂದು ಬಲಿಪೂಜೆ, ನಾಳೆ ಹಬ್ಬ ಇದೆ ಅಲ್ವಾ, ಇದೇನಾ ಇಲ್ವಾ? ನಾಳೆ ನಿಮ್ಮ ಧರ್ಮಕೇಂದ್ರದ ಹಬ್ಬ ಆಯ್ತಾ ಇಲ್ಲ? ಆಯ್ತೆ. ಬೈ ಚಾನ್ಸ್ ಏನೋ ಫಾದರ್ಗೆ ಒಂದು ಸ್ವಲ್ಪ ಟಯರ್ಡ್ ಆಗಿರುತ್ತೆ, ಏನೋ ಒಂದು ಬಂದು ಕೇಳ್ತೀರಾ, ಅವಾಗ ಹೋಗು ಆ ಕಡೆ, ನಂದೇ ಎಷ್ಟೊಂದಿದೆ ಅಂದಾಗ ನಾವೇನು ಮಾಡಿಬಿಡ್ತೀವಿ, ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಡ್ತೀವಿ. ಫಾದರ್ ಇವತ್ತು ಹಿಂಗಂದ್ರಲ್ಲ, ನೆಕ್ಸ್ಟ್ ನೋಡ್ಕೊಳ್ತೀನಿ, ಅವ್ರಿಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಏನು ಮಾಡ್ತೀನಿ, ವಾಪಸ್ ಕೊಡ್ತೀನಿ. ಆದರೆ
ಪ್ರೀತಿ ಇದ್ದಲ್ಲಿ ಅದು ಬರಲ್ಲ. ಏನೋ ಫಾದರ್ ಟೆನ್ಷನಲ್ಲಿದ್ದಾರೆ, ಯಾವುದೋ ಒಂದು ಕೆಲಸ ಅಸ್ತವ್ಯಸ್ತ ಆಗಿರುತ್ತೆ, ಏನೋ ಒಂದು ಹೆಚ್ಚು ಕಡಿಮೆ ಆಗಿರುತ್ತೆ ಅಂತ ನಾವು ಯೋಚನೆನೂ ಮಾಡಲ್ಲ. ಬದಲಾಗಿ ಆ ಥರ ಒಂದು ಘಟನೆ ಏನಾಡಿದ್ರೆ ನಾವೇನು ಮಾಡಬೇಕು, ಫಾದರ್ ಯಾಕೆ ನಿನ್ನೇನೋ ಸ್ವಲ್ಪ ಕೋಪದಲ್ಲಿದ್ರಿ, ನನ್ನಿಂದ ಏನಾದ್ರು ತಪ್ಪಾಯ್ತು ಅಂತೇಳಿ ನಾವು ಹೋಗಿ ಮಾತಾಡಿಸಿದ್ರೆ ಮತ್ತೆ ಸಂಬಂಧಗಳನ್ನು ಬೆಸೆತೀವಿ. ನೋಡಿ, ನಾವು ತಪ್ಪು ಮಾಡ್ತೀವಿ, ಯಾರು ತಪ್ಪು ಮಾಡಿಲ್ಲ ಹೇಳಿ? ಯಾರು ತಪ್ಪು ಮಾಡಿಲ್ಲ ಈ ಭೂಮಿ ಮೇಲೆ? ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡಿದ್ವಲ್ಲ. ತಪ್ಪು ಮಾಡಿದ್ರು ಸಹ ದೇವ್ರು ಏನು ಮಾಡ್ತಾರೆ? ನಮ್ಮನ್ನು ದ್ವೇಷ ಮಾಡ್ತಾರಾ? ಪ್ರೀತಿಸ್ತಾರೆ. ಹೌದಾ? ಮತ್ತು ಬೇರೆಯವ್ರು ತಪ್ಪು ಮಾಡಿದ್ರೆ ನಾವೇನು ಮಾಡಬೇಕು? ಅವ್ರನ್ನ ಕ್ಷಮಿಸಿ ಪ್ರೀತಿಸಬೇಕು. ಅದೇ ಜೀವನ, ಪ್ರೀತಿಯೇ ಜೀವನ. ಪ್ರೀತಿ ಇಲ್ಲ ಅಂದರೆ ನಮ್ಮ ಜೀವನ ವ್ಯರ್ಥ. ನಾವು ಎಷ್ಟು ವರ್ಷ ಬದುಕಿರ್ತೀವಿ ಈ ಭೂಮಿ ಮೇಲೆ? ಯಾರಾದರೂ 200 ವರ್ಷ ಬದುಕಿದ್ದಾರಾ? ಇತ್ತೀಚಿನ ದಿನಗಳಲ್ಲಿ 150 ವರ್ಷ ಬದುಕಿದ್ದಾರಾ? ಈಗಂತೂ ಕೇಳೋದೇ ಬೇಡ. ಈ ಕೋವಿಡ್ ಬಂದು ಹೋದಾಗಿಂದ ಯಾರಿಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಬರುತ್ತೋ ಗೊತ್ತಿಲ್ಲ. ಹೌದಾ ಇಲ್ಲ? ಹೌದಾ ಇಲ್ಲ? ಹಾಂ, ಎಲ್ಲೊಂದು ಎಷ್ಟೊಂದು ನ್ಯೂಸಲ್ಲಿ ಕೇಳ್ತಿದ್ವಲ್ಲ, ಯಂಗ್ಸ್ಟರ್ಸ್ 20 ವರ್ಷ 30 ವರ್ಷದವರೆಗೆ ಹಾರ್ಟ್ ಅಟ್ಯಾಕ್. ನೋಡಿ, ಅದರಿಂದ ನಾವೇನು ಮಾಡಬೇಕು? ಯಾವುದನ್ನು ಒತ್ಕೊಂಡು ತಿರ್ಗೋದು ಬೇಡ. ಇಲ್ಲ ಸಲ್ಲದನ್ನು, ಪ್ರೀತಿನ ಮಾತ್ರ ನಮ್ಮ ಹೃದಯದಲ್ಲಿ ನಾವು ಒತ್ಕೊಂಡು ತಿರುಗೋಣ. ಯಾಕೆಂದರೆ ಪ್ರಭು ಯೇಸು ಹೇಳಿದ್ದಾರೆ, ಪ್ರೀತಿಸಿರಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ಅಂತೆ. ನಮಗೆ ನಿಜವಾಗ್ಲೂ ಯಾರೂ ಶತ್ರುಗಳಿಲ್ಲ, ನಾವೇ ಹುಟ್ಟಾಕ್ಕೊಳ್ತೀವಿ. ಈಗ ಚಿಕ್ಕ ಪಾಪು ಇರುತ್ತೆ, ಅದಕ್ಕೆ ಯಾರಾದರೂ ಶತ್ರುಗಳಿದ್ದಾರಾ? ಅದಕ್ಕೆ ಏನೂ ಗೊತ್ತಿರಲ್ಲ. ಅದನ್ನೆಲ್ಲ ಕಲಿಸೋರು ಯಾರು? ಸಮಾಜ ಮತ್ತು ನಾವೇ. ಎಲ್ಲ ತಿಳಿದಂತಾರೆ ಕೆಟ್ಟದನ್ನು ಕಲಿಸ್ತೀವಿ. ಹೌದಾ? ಸೊ ಆದ್ದರಿಂದ ಪ್ರಿಯರೇ, ನಾವು ಯಾವತ್ತು ಪ್ರೀತಿಯನ್ನು ಅನುಭವಿಸಬೇಕು ಹೊರತು ಪ್ರೀತಿಯನ್ನು ಕಳೆದುಕೊಳ್ಳಬಾರ್ದು. ಜ್ಞಾನೋಕ್ತಿಗಳ ಗ್ರಂಥ ಅಧ್ಯಾಯ 16 ವಾಕ್ಯ 6ರಲ್ಲಿ ಈ ರೀತಿಯಾಗಿ ಆಲಿಸುತ್ತೀವಿ. ಪ್ರೀತಿ ಸತ್ಯತೆಗಳಿಂದ ಪಾಪ ನಿವಾರಣೆ, ಸರ್ವೇಶನ ಭಯಭಕ್ತಿಯಿಂದ ಹಾನಿ ನಿವಾರಣೆ. ನೋಡಿ, ಪ್ರೀತಿ ಮತ್ತು ಸತ್ಯತೆಗಳಿಂದ ಪಾಪ ನಿವಾರಣೆ. ಪ್ರೀತಿ ಮತ್ತು ಸತ್ಯ. ಪ್ರೀತಿ ಇದ್ದರೆ ಪಾಪ ನಿವಾರಣೆ ಆಗೋಗ್ಬಿಡುತ್ತೆ. ನಾವು ಯಾಕೆ ಪಾಪಗಳನ್ನ ಹೊತ್ಕೊಂಡು ತಿರ್ಗೋಣ? ಯೇಸು ಸ್ವಾಮಿ ಆಲ್ರೆಡಿ ನಮ್ಮ ಪಾಪಗಳನ್ನ ಹೊತ್ಕೊಂಡು ಎಲ್ಲಿ? ಶಿಲುಬೆ ಮೇಲೆ ಸಮರ್ಪಿಸಿಬಿಟ್ಟಿದ್ದಾರೆ. ಆದ್ದರಿಂದ ನಾವು ಹೊತ್ಕೊಂಡು ತಿರ್ಗೋದು ಬೇಡ. ಬದಲಾಗಿ ಪಾಪಗಳನ್ನು ತ್ಯಜಿಸೋಣ. ಆಗ ಖಂಡಿತವಾಗಿಯೂ ಪ್ರಭು ಯೇಸು ಎಲ್ಲಿ ಬರ್ತಾರೆ? ನಮ್ಮ ಹೃದಯದಲ್ಲಿ ಬರುತ್ತಾರೆ. ಇವತ್ತು ಬಲಿಪೂಜೆ ಆದಮೇಲೆ ಫಾದರ್ ಪ್ರಬೋಧನೆ ಏನೋ ಹಂಗೆ ಹಿಂಗೆ ಇತ್ತು ಅಂತ ಎಲ್ಲ ಕಮೆಂಟ್ಸ್ ಕೇಳ್ಕೊಳ್ತೀವಿ. ಆದರೆ ನಾವು ಅದರಿಂದ ಏನು ತಗೊಂಡು ಹೋದೆ? ಏನು ನನಗೆ ಸಿಕ್ತು? ಅದರಿಂದ ನನ್ನಲ್ಲಿ ಏನು ಬದಲಾವಣೆ ಆಯಿತು? ಅದು ಬೇಡ. ಅದು ಓನ್ಲಿ ಈ ಕಡೆ ಕಿವಿ ಕೇಳಿ ಈ ಕಡೆ ಕಿವಿಯಲ್ಲಿ ಬಿಡ್ತೀವಿ. ಆದರೆ ಬೇರೆಯವ್ರದ್ದೆಲ್ಲ ಈಗ ನಮ್ಮದು ಆಲೋಚನೆ ಎಲ್ಲಿರುತ್ತೆ? ಅವ್ರು ಹಂಗಂದ್ರಲ್ಲ, ಇವ್ರು ಹಿಂಗಂದ್ರಲ್ಲ, ಫೋನ್ ಇದು ಬರೋದಕ್ಕಿಂತ ಮುಂಚೆನೇ ಸ್ವಿಚ್ ಆಫ್ ಮಾಡ್ಕೊಂಡಿರ್ತೀವಿ, ಸೈಲೆಂಟಲ್ಲಿ ಇಟ್ಟಿರ್ತೀವಿ. ಪೂಜೆ ಮುಗಿಲಿ, ಆಮೇಲೆ ನಿನ್ನ ಗತಿಗೆ ಕಾಣಿಸ್ತೀನಿ ಅಂತೇಳಿ ನಾವೇನು ಮಾಡಿರ್ತೀವಿ? ದ್ವೇಷವನ್ನು ತುಂಬಿಕೊಂಡು ಇಲ್ಲಿ ಬಂದಿರ್ತೀವಿ. ಅದೇ ದ್ವೇಷನ ಮತ್ತೆ ಹೋಗಿ ಕಂಟಿನ್ಯೂ ಮಾಡ್ತೀವಿ, ಈ ಸೀರಿಯಲ್ ಥರ. ಹೌದಾ ಇಲ್ಲ? ಸೀರಿಯಲ್ಲು ಇನ್ನೂ ಒಂದು ವಾರ ಆಗೋದು ಮೊದಲೇ ತೋರಿಸ್ತಾರಲ್ಲ, ಹಿಂಗಾಗುತ್ತೆ ಹಂಗಾಗುತ್ತೆ ಹಂಗಾಗುತ್ತೆ ಅಂತೇಳಿ. ಅದನ್ನು ನೀವು ಹಂಗೆ ರೀಡಿಂಗ್ ಮಾಡಿ 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 ಪ್ರಿಸರ್ವ್ ಮಾಡಿಟ್ಕೊಂಡಿರ್ತೀರಿ ಮೈಂಡಲ್ಲಿ ಮತ್ತು ಮೊಬೈಲಲ್ಲಿ. ಅದು ಯಾವಾಗ ಪೂಜೆ ಮುಗೀತೋ ಹೋಗ್ತೀರಿ, ಮತ್ತೆ ಅದೇ ಸ್ಟೋರಿ ಸ್ಟಾರ್ಟ್ ಮಾಡ್ಕೊಳ್ತೀರಿ. ಆಕೆ ಹಂಗಂತೆ, ಇವನು ಹಿಂಗಂತೆ, ಅದು ಹಂಗಂತೆ, ಇದು ಹಿಂಗಂತೆ, ಎಲ್ಲದು ಹೆಂಗೆಂಗೋ ಅಂತೆ. ಪ್ರೀತಿ ಮಾತ್ರ ಇಲ್ಲ. ಹೌದಾ? ಸೊ ಅದರಿಂದ ಪ್ರಿಯರೇ, ನಾವು ಪ್ರೀತಿ ಸ್ವರೂಪಿಯಾದ ಪ್ರಭು ಯೇಸುವನ್ನು ಹಿಂಬಾಲಿಸ್ಬೇಕಂದ್ರೆ ನಮ್ಮ ಹೃದಯದಲ್ಲಿ ಪ್ರೀತಿ ಇರಬೇಕು. ಶಿಲುಬೆ ಮೇಲಿಂದ ಯೇಸು ಸ್ವಾಮಿ ಏನು ಮಾಡಿದರು? ತಮ್ಮನ್ನೇ ಶಿಲುಬೆಗೆ ಏರಿಸಿದವರನ್ನೇ ಅವರು ಕ್ಷಮಿಸಿದರು, ಪ್ರೀತಿಸಿದರು, ಅವರ ಪಾಪಗಳನ್ನು ಮನ್ನಿಸಿದರು. ಆದ್ದರಿಂದ ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾನು ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ದೀನಿ, ಎಷ್ಟರ ಮಟ್ಟಿಗೆ ದೇವರ ಪ್ರೀತಿಯನ್ನು ಇತರರ ಜೊತೆ ಹಂಚಿದ್ದೀನಿ, ಮತ್ತು ನನ್ನ ಪ್ರೀತಿಯನ್ನು ನನ್ನ ಕುಟುಂಬದ ಜೊತೆ ಇತರರ ಜೊತೆ ಹಂಚಿದ್ದೀನಿ ಅನ್ನೋದೇ ತುಂಬ ಮುಖ್ಯ. ಆದ್ದರಿಂದ ಪ್ರೀತಿಯ ಪ್ರತಿರೂಪಗಳು, ಪ್ರೀತಿಯ ಪ್ರತಿಬಿಂಬಗಳು, ಪ್ರೀತಿಯ ಜೀವನ ನಮ್ಮದಾಗಲೆಂದು ಈ ದಿವ್ಯ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತ ತಂದೆಯಾದ ದೇವರೇ, ಸಂತ ಫ್ರಾನ್ಸಿಸ್ ದಿ ಸೇಲ್ಸ್ ರವರನ್ನು ನಮಗೆ ಪಾಲಕ ಸಂತರಾಗಿ ನೀವು ನೀಡುವುದರ ಮೂಲಕ ನಮ್ಮೆಲ್ಲ ಒಂದು ಪ್ರಾರ್ಥನೆಗಳನ್ನು ನೀವು ಕೇಳುವಂಥ ದೇವರು ನೀವಾಗಿದ್ದೀರಿ. ತಂದೆ, ಎಂದು ನಾವು ಅರ್ಪಿಸುವಂಥ ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ಮನದಾಳದ ವೇದನೆಗಳನ್ನು ನಾವು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಉತ್ತರ ಕರುಣಾಮಯನೇ
ತಾಯಿ ಧರ್ಮಸಭೆಯು ಪ್ರಭು ಕ್ರಿಸ್ತರ ಸತ್ಯವನ್ನು ಎಲ್ಲೆಡೆಗಳಲ್ಲಿ ಪ್ರಜ್ವಲಿಸುವ ಕಿರಣಗಳಾಗಿ ನಮ್ಮ ವಿಶ್ವಗುರು 14ನೆಯಲ್ಲಿಯೂ ಧರ್ಮಾಧ್ಯಕ್ಷರುಗಳು, ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ಪ್ರಭು ಕ್ರಿಸ್ತರ ಸಾನ್ನಿಧ್ಯದಿಂದ ಸವಿದ ಅನುಭವದಲ್ಲಿ ಸದಾ ಜೀವಿಸಿ ಜನತೆಯನ್ನು ಮುನ್ನಡೆಸಲೆಂದು ನಮ್ಮ ಪಾಲಕ ಸಂತರಾದ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ರವರ ಹಬ್ಬ ವಿಶೇಷವಾಗಿ ತಮ್ಮ ಪಾಲಕರ ಹಬ್ಬವನ್ನು ಆಚರಿಸುತ್ತಿರುವ MSFS ಸಭೆಯ ಮುಖ್ಯ ಗುರುಗಳನ್ನು ಹಾಗೂ ಎಲ್ಲ ಗುರುಗಳನ್ನು ಮತ್ತು ನಮ್ಮ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಗುರುಗಳನ್ನು ದಯಾಮಯ ದೇವರು ಆಶೀರ್ವದಿಸಿ ಪಾಲಕ ಸಂತರ ಪ್ರೇರಣೆಯೊಂದಿಗೆ ಸಾಗಲು ತಮ್ಮ ಸೇವೆಯಲ್ಲಿ ನಡೆಸುವಂತೆ ನಮ್ಮ ಧರ್ಮ ಕೇಂದ್ರದಲ್ಲಿ ಇರುವ ಪ್ರತಿಯೊಂದು ಕುಟುಂಬದ ಎಲ್ಲ ಹಿರಿಯ ಪುರುಷರಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಇವರೆಲ್ಲರಿಗೂ ಆರೋಗ್ಯ ಭಾಗ್ಯ ನೀಡಿ ವಿಶ್ವಾಸದ ಜೀವನದಲ್ಲಿ ಸಾಗಲು ಬೇಕಾದ ಶಕ್ತಿ ಅನುಗ್ರಹ ನೀಡಲೆಂದು ಹಲವಾರು ರೀತಿಯ ತೊಂದರೆಯಲ್ಲಿ ಜೀವಿಸುತ್ತಿರುವವರಿಗಾಗಿ ಪ್ರಾರ್ಥಿಸೋಣ. ಪ್ರಭು ಕ್ರಿಸ್ತರು ಇವರನ್ನು ಸ್ಪರ್ಶಿಸಿ ಸೌಖ್ಯವನ್ನು ನೀಡಿ ದೈವಿಕ ಕೃಪೆಯಿಂದ ಸಾಗಲು ಎಲ್ಲರನ್ನು ದಯಾಮಯ ದೇವರು ಅರಸಿ ಮನಸ್ಸಿಗೆ ನೆಮ್ಮದಿ ಶಾಂತಿಯನ್ನು ಅನುಗ್ರಹಿಸಲೆಂದು ಪ್ರಜೆಯ ಮೇಲೆ ನಿಮ್ಮ ದಯೆಯರೆಂದು ನಿಮ್ಮನ್ನು ಯಾಚಿಸುತ್ತೇವೆ. ಹೀಗೆ ನಿಮ್ಮ ಪ್ರೇರಣೆಯಿಂದ ನಾವು ಅರಸುವುದನ್ನು ನಿಮ್ಮ ಧಾರಾಳ ಔದಾರ್ಯದಿಂದ ನಾವು ಪಡೆಯುವಂತಾಗಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. Yeah.
ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಉತ್ತಮನ ಮತ್ತು ಸ್ತುತಿ ಹಾಗೂ ಮೇಮೆಗಾಗಿಯೂ ಉತ್ತಮ ಮತ್ತು ಪವಿತ್ರ ಸಭೆಯ ಒಳಿತಿಗಾಗಿಯೂ ಈ ಬಲಿ ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಸಂತ ಫ್ರಾನ್ಸಿಸ್ ದಿ ಸೇಲ್ಸ್ ಅವರ ಅತ್ಯಂತ ವಿನಯಶೀಲ ಆತ್ಮವನ್ನು ಪವಿತ್ರಾತ್ಮರ ಅಗ್ನಿಯಿಂದ ಅತಿಶಯವಾಗಿ ಬೆಳಗಿಸಿದ್ದೀರಿ. ನಾವು ನಿಮಗೆ ಅರ್ಪಿಸುತ್ತಿರುವ ಈ ರಕ್ಷಣಾ ಬಲಿಯ ಮೂಲಕ ನಮ್ಮ ಹೃದಯಗಳನ್ನು ಅದೇ ಪವಿತ್ರಾತ್ಮರ ದಿವ್ಯ ಅಗ್ನಿಯಿಂದ ಒತ್ತಿಸಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲರೂ ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ಸಂತ ಫ್ರಾನ್ಸಿಸ್ ದಿ ಸೇಲ್ಸ್ ಅವರ ಹಬ್ಬದಂದು ನಿಮ್ಮ ಧರ್ಮಸಭೆ ಆಶ್ರಯಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುರಕ್ಷಿತಗೊಳಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಶುದ್ಧರು, ಪರಿಶುದ್ಧರು, ಸೈನ್ಯದೊಡೆಯರು, ಪರಿಶುದ್ಧರು, ಭೂಪರಗಳು ಒಮ್ಮನದಲ್ಲಿ ಸಾರಿ ಹೊಗಳಿದೆ. ದೇವ ಮಹಿಮೆಯು ದಿವ್ಯ ನಾಮದಲ್ಲಿ ಬರುವ ಕರ್ತ ದೇವಗೆ ವಿಜಯ ಘೋಷ ಗೀತೆಯನ್ನು ಕೂಡಿ ಆಡುವ. ದಿವ್ಯ ನಾಮದಲ್ಲಿ ಬರುವ ಕರ್ತ ದೇವಗೆ ವಿಜಯ ಘೋಷ ಗೀತೆಯನ್ನು ಕೂಡಿ ಆಡುವ. ಹೋಸನ್ನ, 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 ಹೋಸನ್ನ. ದರೂ ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮನಿಬ್ಬರಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆನ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ.
ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಇವ ರೊಟ್ಟಿಯನ್ನು ರಕ್ಷಣೆ ಇವ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮ ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮದಕ್ಷ ಹೆನ್ರಿ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯೆ ತೋರಿರಿ. ದೇವ ಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಿಗೆ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಸಂತ ಫ್ರಾನ್ಸಿಸ್ ದಿ ಸೇಲ್ಸ್ ಅವರು ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಬಲಗೊಂಡು ದೇವರನ್ನು ಕಂಡುಕೊಂಡಂತೆ ನಾವು ಸಹ ನಮ್ಮ ಆಧ್ಯಾತ್ಮಿಕ ಜೀವನದ ಮೂಲಕ ದೇವರಿಗೆ ಹತ್ತಿರವಾಗಲೆಂದು ಪ್ರಭು ಯೇಸು ಕ್ರಿಸ್ತರು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಭಕ್ತಿಯಿಂದ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆ ಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ
ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಷ್ಟ್ರಭಾರವು, ಅಧಿಕಾರವು, ಮಹಿಮೆಯು ಈಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಈಗೋ ದೇವರ ಕುರಿಮರಿ, ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನಾಡಿ ನನ್ನ ಆತ್ಮವು ಸುಸ್ಥವಾಗುವುದು. ಸರ್ವಶಕ್ತ ದೇವರೇ, ನಾವು ಪ್ರೀತಿಸಿದ ಸಂಸ್ಕಾರ, ನಾವು ಸ್ವೀಕರಿಸಿದ ಸಂಸ್ಕಾರದ ಮೂಲಕ ಸಂತ ಫ್ರಾನ್ಸಿಸ್ ದಿ ಸೇಲ್ಸ್ ಅವರ ಪ್ರೀತಿ ಮತ್ತು ವಿನಯಶೀಲತೆಯನ್ನು ಇಹದಲ್ಲಿ ಅನುಸರಿಸುತ್ತಾ ಅವರಂತೆ ಸ್ವರ್ಗೀಯ ಮಹಿಮೆಯನ್ನು ನಾವು ಪಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈಗ ಗುರುಗಳು ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಪ್ರತಿಮೆಗೆ ಹಾರವನ್ನು, ಧೂಪವನ್ನು ಹಾಗೂ ಹೂವನ್ನು ಎರಚುವುದರ ಮುಖಾಂತರ ಈ 3ನೇ ದಿವಸದ ಈ ನವೆನೇ ಪ್ರಾರ್ಥನೆಯಲ್ಲಿ ಭಾಗವಹಿಸುವ. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರಿಗೆ ವಿಶೇಷ ಪ್ರಾರ್ಥನೆ. ದೇವರ ಪ್ರೀತಿಗೆ ಪಾತ್ರರಾದ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರೇ, ಪ್ರಭು ಯೇಸುವನ್ನು ಬಹಳ ಉತ್ಸಾಹದಿಂದ ಅನುಸರಿಸಿದವರೇ, ಸತ್ಪುರುಷರೇ, ಜ್ಞಾನ ಹಾಗೂ ಸೌಜನ್ಯ ಸಂಪನ್ನರೇ,
ವಿನಯತೆಯಿಂದಲೂ ಭಕ್ತಿಯಿಂದಲೂ ನಾವು ನಿಮ್ಮನ್ನು ವಂದಿಸಿ ಗೌರವಿಸುತ್ತೇವೆ. ನಿಮ್ಮ ಜೀವನವು ದೇವರ ಮತ್ತು ಮಾನವರ ಪ್ರೀತಿ ನಡುವೆ ಸಂಪೂರ್ಣ ಸ್ಥಿರ ಸಾಕ್ಷಿಯಾಗಿದೆ. ನೀವು ದೇವರ ಪ್ರೀತಿ ಹಾಗೂ ಮಹಿಮೆಗಾಗಿ ಜೀವಿಸಿದ್ದೀರಿ. ದೇವಮಾತೆಯಲ್ಲಿ ಭಕ್ತಿಯ ಬಾಲಕರಾಗಿ ತಮ್ಮ ನಡೆನುಡಿಯಲ್ಲಿ ದೇವರನ್ನು ಸ್ತುತಿಸಿ ಆರಾಧಿಸಿದಿರಿ. ಯೇಸುವಿನಲ್ಲಿ ನಿಮಗಿರುವ ಅಪಾರ ಪ್ರೀತಿಯಿಂದ ಶಾಂತಿ ಜನರನ್ನು ಮನತಿರುಗಿಸಿ ದೈವತ್ವದ ಸದ್ಗುಣಗಳನ್ನು ತೋರಿಸಿದಿರಿ. ಇಂದಿನಿಂದ ನೀವೇ ನಮ್ಮ ಆಪ್ತರು, ನಮ್ಮ ಉಪದೇಶಕರು ಹಾಗೂ ನಮ್ಮ ಪಾಲಕರು. ಮೌನವಾಗಿ ನಮ್ಮ ಸ್ವಂತ ಕೋರಿಕೆಗಳಿಗಾಗಿ ಪ್ರಾರ್ಥನೆ ನಮಗೆ ನೀಡಿರಿ. ಸದ್ಗುಣಗಳಾದ ಸಹನೆ, ದೈನ್ಯತೆ, ವಿಧೇಯತೆ ಹಾಗೂ ಪರಿಶುದ್ಧತೆಯನ್ನು ನಮ್ಮ ಹೃದಯಗಳಲ್ಲಿ ತುಂಬಿಸಿರಿ. ತಾಳ್ಮೆಯಿಂದಲೂ ಸೌಮ್ಯತೆ ಹಾಗೂ ನಮ್ರತೆಯಿಂದಲೂ ಪರರನ್ನು ವೀಕ್ಷಿಸುವ ವರವನ್ನು ನಮಗೆ ದಯಪಾಲಿಸಿರಿ. ನಿಮ್ಮ ಅಮೂಲ್ಯ ವಿಜ್ಞಾಪನೆಯಿಂದ ಕರುಣಾಮೂರ್ತಿಯು ಕೃಪಾಪೂರ್ಣರು ಆದ ದೇವರು ನಮ್ಮನ್ನು ತಮ್ಮ ಸೇವೆಗೆ ಅಂಗೀಕರಿಸಲಿ. ದುಃಖ ದುಗುಡಗಳಲ್ಲಿ ನಮ್ಮನ್ನು ಸಂತೈಸಿ ತೊಂದರೆಗಳಿಂದ ನಮ್ಮನ್ನು ಪಾರು ಮಾಡಲಿ. ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಸಕಲ ಕಷ್ಟ ಸಂಕಷ್ಟಗಳನ್ನು ಸಹಿಸಿಕೊಂಡು ಅಧಿಕ ಪವಿತ್ರತೆಯನ್ನು ಪಡೆಯಲು ನಮಗೆ ಬೇಕಾದ ಸಹಾಯವನ್ನು ದಯಪಾಲಿಸಲಿ. ಈ ಎಲ್ಲಾ ವರದಾನಗಳನ್ನು ನಮಗೂ ತೊಂದರೆಯಲ್ಲಿ ಸಿಲುಕಿರುವ ಸರ್ವರಿಗೂ ನೀಡಬೇಕೆಂದು ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ಇಂದು ನಮಗೆ ನೀಡಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದ್ದರಿಂದ ಈಗ ಯಾವಾಗಲೂ ಎಲ್ಲರಿಗೂ. ಆಮೆನ್. ಪ್ರಭು ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ಧರ್ಮಸಭೆಯ ದಿನಚರಿಯ ಪ್ರಕಾರ ಇಂದು ನಮ್ಮ ಧರ್ಮ ಕೇಂದ್ರದ ಪಾಲಕರಾದ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ರವರ ಹಬ್ಬದ ದಿನ. ವಿಶೇಷವಾಗಿ ಇಂದು ನಮ್ಮ ಧರ್ಮ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಎಲ್ಲ ಗುರುಗಳಿಗೆ ನಾವು ಶುಭಾಶಯನ್ನು ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪಾಲಕರ ಹಬ್ಬವನ್ನು ಅವರು ಆಚರಿಸುವಾಗ ಈ ಹಬ್ಬವು ನಮ್ಮ ಧರ್ಮ ಕೇಂದ್ರದ ನಮ್ಮ ಪ್ರತಿಯೊಬ್ಬರ ಕುಟುಂಬದ ಹಬ್ಬ. ಅದನ್ನು ನಾವು ಸಂತೋಷದಿಂದ ಆಚರಿಸುವಾಗ ನಮ್ಮ ಧರ್ಮ ಕೇಂದ್ರದಲ್ಲಿ ಸೇವೆಯನ್ನು ಗೈಯುತ್ತಿರುವಂಥ ಪೂಜ್ಯ ಗುರುಗಳಿಗೆ ದಯಮಾಡಿ ಎಲ್ಲರೂ ಎದ್ದು ನಿಂತು ಅವರಿಗೆ ಶುಭಾಶಯಗಳನ್ನು ಕೋರಲು ವಿನಂತಿಸುತ್ತೇನೆ. ಹ್ಯಾಪಿ ಫೀಸ್ಟ್ ಫಾದರ್. ದಯಮಾಡಿ ಕುಳಿತುಕೊಳ್ಳಿ. ನಮ್ಮ ಧರ್ಮ ಕೇಂದ್ರದ ಪಾಲಕ ಸಂತರ ಹಬ್ಬದ ಪ್ರಯುಕ್ತ ಇಂದು
ಮೂರನೇ ದಿನದ ನವೇನ ದಿವ್ಯ ಬಲಿಪೂಜೆಯನ್ನು ನಮ್ಮ ದೇವಾಲಯದಲ್ಲಿ ಅರ್ಪಿಸಲು, ದೇವರ ಆಶೀರ್ವಾದವನ್ನು ನಮಗೆಲ್ಲರಿಗೂ ನೀಡಲು ನಮ್ಮ ಧರ್ಮ ಕೇಂದ್ರಕ್ಕೆ ಆಗಮಿಸಿದಂತಹ 1ನೇ ಫಾದರ್ ಲೂರ್ದ್ ರಾಜ್ ಇವರು ತೋರಣಗಲ್ ಧರ್ಮ ಕೇಂದ್ರ ಪವಿತ್ರಾತ್ಮರ ದೇವಾಲಯದಲ್ಲಿ ಅವರು ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಪೂಜ್ಯ ಗುರುಗಳು ಈ ಸಮಯದಲ್ಲಿ ನಮಗೆಲ್ಲರಿಗೂ ಆಶೀರ್ವಚನ ನೀಡಿ, ದಯಾಮಯ ದೇವರ ಸಂದೇಶವನ್ನು ನೀಡಿ ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿದ್ದಾರೆ, ನಮಗಾಗಿ ಪ್ರಾರ್ಥಿಸಿದ್ದಾರೆ. ಆ ಪೂಜ್ಯರಿಗೆ ನಾವೆಲ್ಲರೂ ಚಿರಋಣಿಗಳಾಗಿದ್ದೇವೆ. ಪೂಜ್ಯ ಗುರುಗಳಿಗೆ ನಮ್ಮ ಧರ್ಮ ಕೇಂದ್ರದ ಮುಖ್ಯ ಗುರುಗಳಾದ 1ನೇ ಫಾದರ್ ಜಪಮಾಲೆ, 1ನೇ ಫಾದರ್ ಮ್ಯಾಥ್ಯೂ ಮಾಮಲ, 1ನೇ ಫಾದರ್ ಜೋಜು ಅವರ ಪರವಾಗಿಯೂ ಹಾಗೂ ನಿಮ್ಮೆಲ್ಲರ ಪರವಾಗಿಯೂ ಅವರಿಗೆ ನಾನು ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಪೂಜ್ಯ ಗುರುಗಳನ್ನು ಸನ್ಮಾನಿಸಲು ವಸಂತ್, ಜಿಮ್ಮಿ ಜಾನ್ ಹಾಗೂ ಫಿಲೋಮಿನಾ ಇವರು ಮುಂದೆ ಬರಲು ಆಹ್ವಾನಿಸುತ್ತೇನೆ. ಪೂಜ್ಯ ಗುರುಗಳಿಗೂ ಸನ್ಮಾನಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಸಂದೇಶವನ್ನು ನೀಡಲು ಮತ್ತೊಬ್ಬ ಗುರುಗಳು ಆಗಮಿಸಿದ್ದಾರೆ. 1ನೇ ಫಾದರ್ ಆನಂದ್ ಪ್ರಸಾದ್ ಇವರು ಪುನರುತ್ಥಾನ ದೇವಾಲಯ ಕವಿತಾಳ್ ಧರ್ಮ ಕೇಂದ್ರದಲ್ಲಿ ತಮ್ಮ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಕವಿತಾಳ್ ಧರ್ಮ ಕೇಂದ್ರದಲ್ಲಿ ಸುಮಾರು ಹಳ್ಳಿಗಳಿವೆ. ಆ ಹಳ್ಳಿಗಳಿಗೆಲ್ಲ ಹೋಗಿ ದಿವ್ಯ ಬಲಿಪೂಜೆಯನ್ನು ಸಮರ್ಪಿಸಿ ಮತ್ತು ಅಲ್ಲಿರುವಂಥ ಶಾಲೆಯಲ್ಲಿ ಕೂಡ ಅವರು ತಮ್ಮ ಸೇವೆಯನ್ನು ಗೈಯುತ್ತಾ ಇದ್ದಾರೆ. ಪೂಜ್ಯ ಗುರುಗಳು ನಮ್ಮ ಧರ್ಮ ಕೇಂದ್ರಕ್ಕೆ ಇಂದು ಆಗಮಿಸಿ ನಮ್ಮ ಪಾಲಕ ಸಂತರ ವಾರ್ಷಿಕ ಮಹೋತ್ಸವದ ಅಂಗವಾಗಿ 3ನೇ ದಿನದ ನವೇನ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಸಂತರ ಆದರ್ಶಮಯವಾದ ಗುಣಗಳನ್ನು ದೈವಿ ವಾಕ್ಯದ ಮೂಲಕವೂ ಪ್ರಬೋಧನೆಯ ಮೂಲಕವೂ ನೀಡಿರುತ್ತಾರೆ. ಆ ಪೂಜ್ಯ ಗುರುಗಳಿಗೆ ನಮ್ಮ ಧರ್ಮ ಕೇಂದ್ರದ ಮುಖ್ಯ ಗುರುಗಳಾದ 1ನೇ ಫಾದರ್ ಜಪಮಾಲೆ, 1ನೇ ಫಾದರ್ ಮ್ಯಾಥ್ಯೂ ಮಾಮಲ ಹಾಗೂ 1ನೇ ಫಾದರ್ ಜೋಜೋ ಅವರ ಪರವಾಗಿಯೂ ಹಾಗೂ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳ ಪರವಾಗಿಯೂ ಅವರಿಗೆ ನಾನು ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನಿಸಲು ಥೋಮಸ್, ಸಂತೋಷ್ ಹಾಗೂ ಮರಿಯಮ್ಮ ಕುಟುಂಬದವರು ಅವರನ್ನು ಸನ್ಮಾನಿಸುವಂತೆ ವಿನಂತಿಸುತ್ತೇನೆ. ಹಬ್ಬದ ಪ್ರಯುಕ್ತ ಮಾತೆ ಮರಿಯಮ್ಮನವರಿಗೆ ಸೀರೆಯನ್ನು ಉಡಿಸಲು ಮಿಸ್ ಸ್ಮಿತಾ ಪ್ರದೀಪ್ ಅವರು ಒಂದು ಸೀರೆಯನ್ನು ಕೊಟ್ಟಿರುತ್ತಾರೆ. ಮಿಸ್ ಅನುಪಮ ಅವರು ಒಂದು ಸೀರೆಯನ್ನು ಕೊಟ್ಟಿರುತ್ತಾರೆ. ಒಬ್ಬ ದಾನಿಗಳು ನವನ ದಿನದ ಪ್ರಸಾದಕ್ಕಾಗಿ 1 ಮೂಟೆ ಅಕ್ಕಿಯನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ವಿಚಾರಣೆಯಲ್ಲಿ ಧರ್ಮೋಪದೇಶ ತರಗತಿಯಲ್ಲಿ ಓದುತ್ತಿರುವಂಥ ಸಂಕ್ಷೇಪ ಕ್ಲಾಸಲ್ಲಿ ಭಾಗವಹಿಸಿದಂಥ ಮಕ್ಕಳಿಗೆ ನಮ್ಮ ಧರ್ಮ ಕೇಂದ್ರದ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಪಾಲಕರ ಬಗ್ಗೆ ಒಂದು ಕಿರು ಪರೀಕ್ಷೆಯನ್ನು ಇಡಲಾಗಿತ್ತು. ಕಳೆದ ವಾರ ಮಕ್ಕಳು ಆ ಪರೀಕ್ಷೆಯಲ್ಲಿ ಎಲ್ಲರೂ ಬಲಿಪೂಜೆಯ ನಂತರ ಭಾಗವಹಿಸಿ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದರು. ಈ ಪರೀಕ್ಷೆಗಳನ್ನು ಬರೆದ ವಿದ್ಯಾರ್ಥಿಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಬರೆದಿರುತ್ತಾರೆ. ಅಂಥವರಿಗೆ ಈಗ ಬಹುಮಾನವನ್ನು ವಿತರಿಸಲಾಗುತ್ತದೆ. ಮೊದಲನೆಯ ಬಹುಮಾನ ಪರೀಕ್ಷೆಯಲ್ಲಿ ಬರೆದಂಥವರು ಲಿಯಾ ಆಂಜಲೀನಾ. ಎರಡನೆಯ ಬಹುಮಾನ ಆರೋಗ್ಯ ಮೇರಿ. ಎರಡನೆಯ ಬಹುಮಾನವನ್ನು 3 ಹಂಚಿಕೊಂಡಿರುತ್ತಾರೆ. ಎರಡನೇ ಬಹುಮಾನ ಜೋಫಿನಾ ಜೋಸೆಫ್. ಚಿತ್ರಕಲೆಯ ಸ್ಪರ್ಧೆಯನ್ನು ಕೂಡ ಇಲ್ಲ. 3ನೇ ಬಹುಮಾನ
ಬಹುಮಾನ ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು. ಗೋದಲೆಯನ್ನು ಮಾಡುವಂತೆ ಗುರುಗಳು ವಿನಂತಿಸಿದ್ದರು. ಗೋದಲೆಯನ್ನು ಮಾಡಿದಂಥವರಿಗೆ ಹಬ್ಬದ ದಿನ ಬಹುಮಾನಗಳನ್ನು ನಾವು ನೀಡಿದ್ದೆವು. ಆ ಸಮಯದಲ್ಲಿ ಕೆಲವರು ಇರಲಿಲ್ಲ. ಆದುದರಿಂದ ಇಂದು ಅವರಿಗೆ ಬಹುಮಾನವನ್ನು ವಿತರಿಸಲಾಗುತ್ತದೆ. ನವೀನ್ ಕುಮಾರ್ ಕುಟುಂಬದವರು, ಸಿಲ್ವಿ ಫೆರ್ನಾಂಡಿಸ್ ಕುಟುಂಬದವರು, ಪ್ರತಿಯೊಂದು ಕುಟುಂಬಕ್ಕೆ ಗುರುಗಳು ಒಂದು ವಿಶೇಷವಾದ ಮೇಣದ ಬತ್ತಿಯನ್ನು ನೀಡಿದ್ದರು. ಈ ವರ್ಷವೂ ಕೂಡ ಮೇಣದ ಬತ್ತಿಯನ್ನು ವಿತರಿಸಲಾಗುತ್ತದೆ. ನಾನು ಓದುವಂಥ ವ್ಯಕ್ತಿಗಳು ಪೂಜ್ಯ ಗುರುಗಳ ಕೈಯಿಂದ ಮೇಣದ ಬತ್ತಿಗಳನ್ನು ಸ್ವೀಕರಿಸುವಂತೆ ವಿನಂತಿ. ಈಗಾಗಲೇ ಬಲಿಪೂಜೆಯಲ್ಲಿ ಸಮರ್ಪಿಸಿ ಅವು ಪವಿತ್ರೀಕರಿಸಲಾಗಿದೆ. ಆದುದರಿಂದ ತಾವು ಸಾಲಾಗಿ ಬಂದು ತೆಗೆದುಕೊಳ್ಳಲು ವಿನಂತಿ. ಕುಟುಂಬ ಸಮೇತ ಬಂದು ಮೇಣದ ಬತ್ತಿಗಳನ್ನು ಸ್ವೀಕರಿಸಲು ವಿನಂತಿ. ವಸಂತ್ ಕುಟುಂಬ, ಸಂತಸ ಮುಖದೊಳಗೆ